ಹಾಯ್, ಎಲ್ರಿಗೂ ಕೇಳಿಸ್ತಾ ಇದೆಯಾ? ನಮಸ್ಕಾರ. ನನ್ನ ಹೆಸರು ಭರತ್ ದಿವಾಕರ್ ಅಂತ. ಐ ಆಮ್ ಅ ಪೋಯೆಟ್, ರೈಟರ್. ಇವತ್ತು ಈ ಮೊದಲ ಕಾರ್ಯಕ್ರಮದ ಮಾಡ್ರೇಟರ್ ಕೆಲಸ ನನಗೆ ವಹಿಸ್ಕೊಟ್ಟಿದ್ದಾರೆ. ಇಟ್ಸ್ ಅ ಪ್ರಿವಿಲೇಜ್ ಆ್ಯಂಡ್ ಅನ್ ಆನರ್. ಹೌ ಮೆನಿ ಆಫ್ ಯು ಅಂಡರ್ಸ್ಟ್ಯಾಂಡ್ ಕನ್ನಡ ಹಿಯರ್? ಕ್ಯಾನ್ ಐ ಜಸ್ಟ್ ಹ್ಯಾವ್ ಅ raise of hands? Okay, most of you, wonderful. This session is a bilingual session. ಕನ್ನಡ ಇಂಗ್ಲೀಷ್ ಎರಡರಲ್ಲೂ ಮಾತಾಡುವಂಥ ಒಂದು ಪ್ರಯತ್ನ. ಅಕಸ್ಮಾತ್ ಯಾವುದಾರ ಪಾಯಿಂಟಲ್ಲಿ ಕನ್ನಡ ಅರ್ಥ ಆಗಲಿಲ್ಲ ಅಂತಂದರೆ ಯು ಕ್ಯಾನ್ ಲೆಟ್ ಮೀ ನೋ. ಐ ವಿಲ್ ಟ್ರಾನ್ಸ್ಲೇಟ್ ಇಟ್ ಟು ಇಂಗ್ಲೀಷ್, ಬಟ್ ಐ ಆಮ್ ಶ್ಯೂರ್ ಮೋಸ್ಟ್ ಆಫ್ ದ ಆಡಿಯನ್ಸ್ ಹಿಯರ್ ಇಸ್ ಬೈಲಿಂಗ್ವಲ್. ಸೊ ಕಾರ್ಯಕ್ರಮನ ಶುರು ಮಾಡೋಣ. ಬಾನು ಮುಷ್ತಾಕ್ ಮ್ಯಾಮ್, ದೀಪಾ ಮ್ಯಾಮ್, ವೆಲ್ಕಮ್. ಕಂಗ್ರ್ಯಾಚುಲೇಷನ್ಸ್ ಆನ್ ಯುವರ್ ಬುಕರ್ ವಿನ್. ವರ್ಕ್ ಆಗ್ತಿದೆಯಾ ಮೈಕು? ಕಂಗ್ರ್ಯಾಚುಲೇಷನ್ಸ್ ಬೋತ್ ಆಫ್ ಯು. ಹೇಗೆ ಅನಿಸ್ತಾ ಇದೆ? ಹೌ ಡಸ್ ದ ವಿನ್ ಫೀಲ್? ಹೇಗೆ ಅನಿಸ್ತಾ ಇದೆ ಮ್ಯಾಮ್? ನಾನು ನನ್ನ ಆಕ್ಸೆಪ್ಟೆನ್ಸ್ ಸ್ಪೀಚ್ನಲ್ಲಿ ಮೊದಲ ವಾಕ್ಯ ಅದೇ ಹೇಳಿದ್ದು. ಹೇಗೆಂದರೆ, ಒಂದು ಸಿಂಗಲ್ ಸ್ಕೈ, ಒಂದೇ ಒಂದು ಆಕಾಶವನ್ನು ಹಲವಾರು ಮಿಂಚು ಹುಳುಗಳು ಒಂದೇ ಸರಿ ಬೆಳಗ್ದಂಗೆ ಆಯಿತು ಅಂತ ಹೇಳ್ಬಿಟ್ಟು, ಆ ರೀತಿಯ ಒಂದು ಪ್ರಕಾಶಮಾನ ಜ್ಯೋತಿ. ಮತ್ತು ಇಡೀ ಕನ್ನಡಿಗರು ಇದನ್ನು ಏನು ಮತ್ತು ನಮ್ಮ ದೇಶದ ಜನ ಕೂಡ ಸಂಭ್ರಮಿಸ್ತಾ ಇದ್ದಾರೆ. ನಾನು ಬೇರೆ ಬೇರೆ ಕಡೆಗಳಲ್ಲೂ ಹೋಗಿದ್ದೀನಿ, ಕರ್ನಾಟಕ ಅಲ್ಲದೆ ದೆಹಲಿ, ಕೇರಳ, ಒರಿಸ್ಸಾ ಕಡೆ ಎಲ್ಲ ಹೋಗಿದ್ದೀನಿ. ಅಲ್ಲಿ ಅವರು ಯಾವ ರೀತಿ ಸಂಭ್ರಮಿಸ್ತಾ ಇದ್ದಾರೆ ಅದು ನೋಡಿದರೆ ಅವ್ರ ಸಂಭ್ರಮನೇ ನಮ್ಗೆ ಖುಷಿ ಕೊಡುತ್ತೆ. Yeah, similar. I mean, it's been such a wonderful win for the language and for literature, not just in Kannada, not just from Karnataka, but also, you know, the larger country and the South Asian region as well. So it's a wonderful feeling. Definitely. I think Booker Prize win ಆದಮೇಲೆ I think you have done a lot of interviews, lot of conversations. ತುಂಬ ಕೇಳ್ಬಿಟ್ಟಿದ್ದಾರೆ. ಕೇಳಲೇಬೇಡಿ ಈ ಪ್ರಶ್ನೆನ ಅಂತ ಯಾವ್ದಾರು ಇದೆಯಾ? ಇವಾಗಲೇ ಹೇಳ್ಬಿಡಿ, ನಾನು ಆ ಪ್ರಶ್ನೆ ಕೇಳೋದೇ ಇಲ್ಲ. ಈಗ ತಾನೇ ನೀವು ಕೇಳಿದ್ರಲ್ಲ, ನಾನು ಕೇಳಬೇಕಾಗೇನೆ ಅನ್ನಿಸ್ತು, ಕೇಳಬಾರ್ದಿತ್ತು ಆ ಪ್ರಶ್ನೆ. ಅದು ಇಸ್ ದೇರ್ ಅ ಕ್ವೆಶ್ಚನ್ ದಟ್ ಯು ವಾಂಟ್ ಪೀಪಲ್ ಟು ಆಸ್ಕ್ ಯು? ಅದು ಬರುತ್ತೆ, ಜನರಿಂದಲೇ ಬರುತ್ತೆ ಬಿಡಿ. ಅವರಿಗೆ ಕ್ವಶನ್ ಆ್ಯಂಡ್ ಆನ್ಸರ್ಗೂ ಕೂಡ ಒಂದು ಕಾಲಾವಕಾಶ ಕೊಟ್ಟರೆ ಅವರಿಂದ ಬರೋ ಪ್ರಶ್ನೆಗಳಿಗೂ ಕೂಡ ನಾವು ಸಂತೋಷವಾಗಿ ನಮ್ಮ ಅನುಭವವನ್ನು ಹಂಚಿಕೊಳ್ಳೋಣ. ಖಂಡಿತ ಮ್ಯಾಮ್, ಖಂಡಿತ. ಮ್ಯಾಮ್, ನಿಮಗೆ ಒಂದು ಪ್ರಶ್ನೆ. ನೀವು ಜರ್ನಲಿಸ್ಟ್ ಆಗಿದ್ದೀರಾ, ಯು ಆರ್ ಅ ಲಾಯರ್, ಯು ಆರ್ ಅ ರೈಟರ್. ಲಾಯರ್ ಆದಾಗ ಅಥವಾ ಆ್ಯಕ್ಟಿವಿಸ್ಟ್ ಆದಾಗ ಕಾನ್ಫ್ಲಿಕ್ಟ್ ರೆಸಲ್ಯೂಷನ್ ಇಸ್ ದ ನಾರ್ಮ್. ಅಂದರೆ ಒಂದು ಪ್ರಾಬ್ಲಮ್ ಇದ್ದರೆ ಅದನ್ನು ಸಾಲ್ವ್ ಮಾಡೋವಂಥದ್ದು ಇನ್ಸ್ಟಿಂಕ್ಟ್ ಅಂತ ಅನಿಸುತ್ತೆ. ಬಟ್ ಆ್ಯಸ್ ಅ ರೈಟರ್ ಆ ಕಾನ್ಫ್ಲಿಕ್ಟ್ ರೆಸಲ್ಯೂಷನ್ ಅಷ್ಟೊಂದು ಇರಲ್ಲ. ಯು ಆರ್ ಜಸ್ಟ್ ಅಬ್ಸರ್ವಿಂಗ್, ಯು ಆರ್ ವಿಟ್ನೆಸ್ಸಿಂಗ್. ಹೇಗೆ ನೀವು ನಿಭಾಯಿಸ್ತೀರಾ ಆ ರೋಲ್ಗಳನ್ನು? ಅಂದರೆ ಆ ಸ್ವಿಚ್ಚು ಕಾನ್ಷಿಯಸ್ ಆಗಿ ಮಾಡ್ತೀರಾ, ಆರ್ ಇಸ್ ಇಟ್ ಸಮಥಿಂಗ್ ದಟ್ ನ್ಯಾಚುರಲಿ ಹ್ಯಾಪನ್ಸ್? ನೀವು ಹೇಳ್ತಿರೋದು ಕರೆಕ್ಟ್ ಇದೆ. ಆ್ಯಸ್ ಎನ್ ಆ್ಯಕ್ಟಿವಿಸ್ಟ್ ಮತ್ತು ಲಾಯರಾಗೆ ಒಂದು ಲಾಜಿಕಲ್ ಎಂಡ್ ಕೊಡಬೇಕು, ಪರಿಹಾರ ಕೊಡಬೇಕು, ಅದಕ್ಕೆ ಒಂದು ರೀತಿಯಲ್ಲಿ ಕಾಂಪನ್ಸೇಟ್ ಮಾಡಬೇಕು ಅನ್ನುವಂಥ ಮನಸ್ಥಿತಿ ಒಂದು ಕಡೆ ಭಾಳ ಪ್ರಿಡಾಮಿನೆಂಟ್ ಆಗಿ ಇರುತ್ತೆ. ಐ ಡೂ ಅಗ್ರಿ. ಆದರೆ ಅದೇ ಸಂದರ್ಭದಲ್ಲಿ ನಾವು ಸಾಹಿತ್ಯದ ಮೂಲಕ ಹೀಗೆ ಅಂತ ಹೇಳಿಬಿಟ್ಟು ಒಂದು ಪರಿಹಾರವನ್ನು ಕೊಡೋಕ್ಕಾಗೋದಿಲ್ಲ. ಪರಿಹಾರ ಯಾಕೆ ಕೊಡೋಕ್ಕಾಗೋದಿಲ್ಲ ಅಂದರೆ ಎರಡು ಕಾರಣಕ್ಕೋಸ್ಕರ. ಒನ್ ಈಸ್, ಆ್ಯಸ್ ಎ ರೈಟರ್ ಪರಿಹಾರ ಕೊಡುವುದು ನನ್ನ ಕೆಲಸ ಅಲ್ಲ. ಪರಿಹಾರ ಹುಡುಕುವ ಹಾಗೆ ಮಾಡಬೇಕು. ಅದನ್ನು ಓದ್ದವರು ಅಥವಾ ಅದಕ್ಕೆ ಸಂಬಂಧಪಟ್ಟವರು, ಅದಕ್ಕೆ ಸ್ಪಂದಿಸುವವರು, ಇದಕ್ಕೆ ಈ ಥರದ ಪರಿಹಾರ ಬೇಕು ಅಂತ ಹೇಳ್ಬಿಟ್ಟು ಅವರು ಹುಡುಕೋಬೇಕಾಗತ್ತೆ. ಹೀಗಾದಾಗ ನನ್ನ ಕತೆ ಮುಗಿಯೋದಿಲ್ಲ, ಅದು ಓದುಗರಲ್ಲಿ ಆರಂಭ ಆಗತ್ತೆ. ಹೀಗಾಗಿ ಅವರು ಅದನ್ನು ಓದುಗರು ತಮ್ಮಲ್ಲಿ ಅವರಲ್ಲಿ ಆ ಕತೆ ಬೆಳೆದಾಗ ಅವರು ಅದಕ್ಕೆ ಸೂಕ್ತ ಪರಿಹಾರವನ್ನು ಕಂಡುಕೊಳ್ತಾರೆ.
ಸೂಕ್ತ ಒಂದು ಆ, ಆ, ತಿರುವನ್ನು ಕೂಡ ಕೊಡ್ತಾರೆ ಅವರು. ಅದು ಕತೆ ಅವರಲ್ಲಿ ಬೆಳಿಬೇಕು, ಹಾಗೆ ಮಾಡೋದು ಒಬ್ಬ ರೈಟರ್ನ ಕೆಲಸ. ಆದರೆ ಅದೇ ಸಂದರ್ಭದಲ್ಲಿ ನನ್ನ ಕತೆಗಳಲ್ಲಿ ಕಾಣಿಸ್ತಕ್ಕಂಥ ಒಂದು ಬಹಳ ಪ್ರಧಾನವಾದಂಥ ಮನೋಭೂಮಿಕೆ ಅಂದರೆ ಹೋಪ್. ನನ್ನ ಯಾವ ಕ್ಯಾರೆಕ್ಟ್ರು ಕೂಡ, ಯಾವ ಮಹಿಳೆ ಕೂಡ, ಅಥವಾ ಯಾವ ವಸ್ತು ಕೂಡ ನಿರಾಶಾವಾದದ ಕಡೆ ಹೋಗೋದಿಲ್ಲ. ಆಶಾವಾದದ ಕಡೆ ಹೋಗುತ್ತೆ, ಬದುಕಿಗೆ ಅಭಿಮುಖವಾಗಿರುತ್ತೆ, ಜನಪರವಾಗಿರುತ್ತೆ, ಜೀವಪರವಾಗಿರುತ್ತೆ. ಇದನ್ನು ನಾನು ನನ್ನ ಕಥೆಗಳಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೀಗಾಗಿ ಕಾನ್ಫ್ಲಿಕ್ಟ್ ಇರೋದಿಲ್ಲ. ಹೌದು ಮ್ಯಾಮ್, ಹೌದು. ಥ್ಯಾಂಕ್ ಯು ಮ್ಯಾಮ್. ದೀಪಾ ಮ್ಯಾಮ್, ದ ಸೇಮ್ ಕ್ವೆಶ್ಚನ್ ಟು ಯು. ವೇರಿಂಗ್ ಡಿಫ್ರೆಂಟ್ ಹ್ಯಾಟ್ಸ್, ಬಟ್ ಯು ಆರ್ ಆಲ್ಸೋ ಅ ರೈಟರ್, but you are also a translator as well. How do you, is there a switch that happens in choosing, because it's a very different kind of writing? How do you make that switch? I don't necessarily see it as two different roles, because as a writer, that's my main job. I'm only a part-time translator. I'm not a full-time translator. So when one writes something of their own, you're sort of translating your own thoughts or your own experiences, or you're still working with language. Whereas while translating, you're working with someone else's thoughts for sure, yes, but you're also reimagining and reinterpreting and sort of playing with language there too. So I don't see much difference between the two. Which is why I always prefer the term, yes, the writing part, yes, but also when it comes to translation, I prefer the term writer-translator, because a writer... With a hyphen. With a hyphen, yes, like I say, because it is as much writing as translating. I mean, I don't necessarily see too much of difference when you're playing with language in all these instances. Right. Lot of the times, translation is sort of like a passive process. You don't interact with the original writer, and the previous two writers that you have translated are deceased writers, Kodaginagarama and Karan. But this time it feels different. It feels like an active collaboration that you have worked with Banu ma'am. How does this collaboration feel? How does this feel different from the previous one? Obviously, like you said, it's a great privilege to be working with an author that you can speak to and discuss stories with, and someone is there if you have any questions, if you have any clarifications that you need. But this, yes, I mean, my translation was sort of like a very hands-off kind of translation. So there was a lot of trust that we had in the entire process. So it was not like she was, sort of overseeing every sentence that I was translating. So that comes because there is a trust between the author and the translator. So of course she was always there whenever I needed to clarify something, right, or discuss something. Were you afraid of her validation, approval at any point? No, because like I said, I mean, I was not aiming to do a word-to-word translation. Right. So it is as much a transcreation as it is a translation. That's a beautiful word, transcreation, yeah. Yeah, so there is no, I mean, it is not an AI-fed process. So when that's the case, there has to be, I think that's fundamental to the process, to have trust between the author and the translator. Right. Yeah. Right. ಮ್ಯಾಮ್, ನಿಮಗೆ ಈ ಅನುಭವದ ಬಗ್ಗೆ ಏನಾದ್ರು ಮಾತಾಡ್ತೀರಾ ಅಬೌಟ್ ದಿಸ್ ಎಂಟೈರ್ ಕೊಲ್ಯಾಬ್ರೇಷನ್? ಅಂದರೆ ಒಂದು ಸಿಸ್ಟರ್ಹುಡ್ ಇದೆ ಅಂತ ಅನ್ಸುತ್ತೆ ನಿಮ್ಮ ಇಂಟರ್ವ್ಯೂಗಳನ್ನು ನೋಡಿದ್ರೆ, ಮತ್ತು ನಿಮ್ಮ ವೆನ್ ಐ ರೀಡ್ ಯುವರ್ ಆರ್ಟಿಕಲ್ಸ್ ದಟ್ ದೇರ್ ಇಸ್ ಅ ಜೆನ್ವಿನ್ ಸಿಸ್ಟರ್ಹುಡ್ ನಿಮ್ಮಿಬ್ಬರ ಮಧ್ಯೆ. ಅದ್ರ ಬಗ್ಗೆ ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ? ಇದು ನಾವು ಬೇಸಿಕ್ಕಾಗಿ ಒಂದು ಫೆಮಿನಿಸಮ್ ಕಾನ್ಸೆಪ್ಟ್ಗಳನ್ನು ನಾವು ಅರಗಿಸ್ಕೊಂಡಾಗ, ಅರ್ಥ ಮಾಡಿಕೊಂಡಾಗ, ಫೆಮಿನಿಸಮ್ ಅನ್ನುವಂಥದ್ದು ಬರೀ ಬಾಯಿ ಮಾತಿನ ಹೇಳಿಕೆ ಅಲ್ಲ, ಇಟ್ ಈಸ್ ಎ ಲಿವಿಂಗ್ ಫೆಮಿನಿಸಮ್ ಅಂತ ಅಂದ್ಕೊಂಡಾಗ ವಿ ಡೂ ಹ್ಯಾವ್ ಸಿಸ್ಟರ್ಹುಡ್ ವಿತ್ ಅವರ್ ಫೆಲೋ ರೈಟರ್ಸ್, ಫೆಲೋ ಟ್ರಾನ್ಸ್ಲೇಟರ್ಸ್ ಆ್ಯಂಡ್ ಫೆಲೋ ಹ್ಯೂಮನ್ ಬೀಯಿಂಗ್ಸ್. ಈ ಅರ್ಥದಲ್ಲಿ ನಾವು ಹೇಳಬೇಕಾದ್ರೆ ದೀಪಾ ಜೊತೆಗೆ ಐ ಹ್ಯಾಡ್ ಆಲ್ ದ ಟ್ರಸ್ಟ್ ವಿತ್ ಹರ್.
ನಾನು ಅದ್ಯಾಕೆ ಮಾಡಿದ್ದೀರಿ ಇದ್ಯಾಕೆ ಮಾಡಿದ್ದೀರಿ ಈ ಥರ ಯಾವಾಗ ಕೇಳುವಂಥ ಪ್ರಸಂಗ ಕೂಡ ನನಗೆ ಬರಲಿಲ್ಲ. ಬಿಕಾಸ್ ನನಗೆ ಅವರ ಆ ಒಂದು ಪವರ್ನಲ್ಲಿ ಟ್ರಾನ್ಸ್ಲೇಷನ್ ಮಾಡ್ತಕ್ಕಂಥ ಪವರ್ನಲ್ಲಿ ನನಗೆ ನಂಬಿಕೆ ಇತ್ತು. ಹೀಗಾಗಿ ಆಲ್ ಟುಗೆದರ್ ಐ ಟ್ರಸ್ಟೆಡ್ ಹರ್ ಆ್ಯಂಡ್ ಹ್ಯಾಂಡೆಡ್ ಓವರ್ ದ ಟ್ರಾನ್ಸ್ಲೇಷನ್ ವರ್ಕ್ ಟು ಹರ್ ಹೋಲ್ ಹಾರ್ಟೆಡ್ಲಿ. ಮತ್ತು ಇದರಲ್ಲಿ ನಾನು ಐ ಗೇವ್ ಹರ್ ಎ ಫುಲ್ ಹ್ಯಾಂಡ್. ನನ್ನ ಮಧ್ಯೆ ಯಾವುದೇ ಇಂಟರ್ಫಿಯರೆನ್ಸ್ ಮಾಡುವಂಥದ್ದಾಗಲಿ ಅವ್ರನ್ನ ಪ್ರಶ್ನೆ ಮಾಡುವಂಥದ್ದಾಗಲಿ ಯಾವುದನ್ನು ಕೂಡ ಮಾಡಲಿಲ್ಲ. ಬಟ್ ವೆನ್ ಎವರ್ ಶಿ ನೀಡೆಡ್ ಮೈ ಹೆಲ್ಪ್ ಶಿ ನೋಟೆಡ್ ಡೌನ್ ಆಲ್ ದೋಸ್ ಥಿಂಗ್ಸ್ ಆ್ಯಂಡ್ ಶಿ ರೆಫರ್ಡ್ ಟು ಮೀ. ಆ್ಯಂಡ್ ನಮ್ಮ 1-2-3 ನಮ್ಮ ಇಂಟರ್ವ್ಯೂಸ್ ಆಯಿತು. ಪರ್ಸ್ನಲ್ಲಾಗಿ ನಾವು ಭೇಟಿಯಾಗಿ ಮಾತುಕತೆ ಆಡಿ ಅದೆಲ್ಲವನ್ನು ಕ್ಲಾರಿಫೈ ಮಾಡಿಕೊಂಡಾಗ ಆಕೆಗೆ ಮತ್ತಷ್ಟು ಕ್ಲಾರಿಟಿ ಸಿಕ್ತು. ಯಾವ ವಿಷಯದ ಬಗ್ಗೆ ಅವರಿಗೆ ಒಂದು ಇಶ್ಯೂ ಇತ್ತು, ತಿಳ್ಕೊಬೇಕಾಗಿತ್ತು ಅನಿಸುತ್ತೆ. ಅದನ್ನು ಕ್ಲಾರಿಫೈ ಮಾಡ್ಕೊಂಡ ನಂತರ ಅವರು ಮುಂದುವರೆದ್ರು. ಹೀಗಾಗಿ ನಮ್ಮಗಳಿಗೆ ಯಾವುದೇ ಆ ಥರ ಟ್ರಾನ್ಸ್ಲೇಷನ್ನಲ್ಲಿ ಮಿಸ್ಟ್ರಸ್ಟ್ ಆಗಲಿ ಅಥವಾ ಒಬ್ರನ್ನೊಬ್ಬರು ಕಾಲು ಎಳೆಯೋದೇ ಆಗಲಿ ಅಥವಾ ಒಬ್ಬರ ಮೇಲೆ ಒಬ್ಬರು ಹೀಗೆ ಯಾಕೆ ಮಾಡಿದಿರಿ ಹಾಗೆ ಯಾಕೆ ಮಾಡಿದಿರಿ ಅನ್ನೋದಾಗಲಿ ಆ ಥರ ಯಾವ ಪ್ರೋಸೆಸ್ ಕೂಡ ನಮ್ಮ ನಡುವೆ ಆಗಲಿಲ್ಲ. ವೆರಿ ನೈಸ್ ಮ್ಯಾಮ್, ವೆರಿ ನೈಸ್. ನೀವಿಬ್ಬರು ಎರಡು ಬೇರೆ ಬೇರೆ ಕಡೆಗಳಲ್ಲಿ ಎರಡು ವಿಷಯ ಹೇಳಿದ್ರಿ. ನಂಗದು ತುಂಬ ಕಾಮನ್ ಅಂತ ಸ್ಟ್ರೈಕ್ ಆಯಿತು. ಒಂದು, ನೀವು ಮಾತಾಡಬೇಕಾದ್ರೆ ಇಂಗ್ಲೀಷ್ ಬರೋಲ್ಲ ಅನ್ನೋದ್ರ ಬಗ್ಗೆ ನಾವು ಅವಮಾನ ಪಟ್ಕೋಬಾರ್ದು ಅಂತ ನೀವು ಒಂದು ಕಡೆ ಹೇಳಿದ್ರಿ. ಆ್ಯಂಡ್ ಇನ್ ಒನ್ ಆಫ್ ದಿ ಅದರ್ ಇಂಟರ್ವ್ಯೂ ಯು ಕೋಟ್ ಎ ಸೆನೆಗಲೀಸ್ ಡಿರೆಕ್ಟರ್ ಹೂ ಸೆಡ್ ಯುರೋಪ್ ಇಸ್ ನಾಟ್ ಅವರ್ ಸೆಂಟರ್, ಇಟ್ ಇಸ್ ಆನ್ ದ ಔಟ್ಸ್ಕರ್ಟ್ಸ್ ಆಫ್ ಆಫ್ರಿಕಾ ಅಂತ. ಈ ಓದುವಿಕೆಯನ್ನು, ಈ ಬರುವಿಕೆಯನ್ನು ಡಿಕಾಲನೈಸ್ ಮಾಡ್ಕೊಳ್ಳೋದಿದೆಯಲ್ಲ, ಐ ಥಿಂಕ್ ದಟ್ ಈಸ್ ಸಮಥಿಂಗ್ ದಟ್ ಐ ಹ್ಯಾವ್ ಸೀನ್ ವೆರಿ ಪವರ್ಫುಲಿ ಇನ್ ಯುವರ್ ಕನ್ನಡ ರೈಟಿಂಗ್ ಆ್ಯಸ್ ವೆಲ್. ಅಂದರೆ ಡಿಕಾಲನೈಸ್ ಮಾಡ್ಕೊಳ್ಳೋದ್ರದಕ್ಕೆ ಡಿಕಾಸ್ಟ್ ಮಾಡ್ಕೊಳ್ಳೋದಿದೆಯಲ್ಲ ಭಾಷೆಯನ್ನು, ಒಂದು ಬ್ರಾಹ್ಮಣತ್ವವನ್ನು ಅದರಿಂದ ತೆಗೆದು ಬರೆಯುವಂಥದ್ದು. ಆ್ಯಂಡ್ as a very equivalent process has happened in English where you have decolonized it by retaining the translation so close to the Kannada original, especially ಅಂದರೆ ಇವರ ಲ್ಯಾಂಗ್ವೇಜಿಗೆ ಮ್ಯಾಚ್ ಮಾಡೋ ಹಾಗೆ. Do you want to talk about how you use language as a tool for this? ನೀವು ಮಾತಾಡ್ಬೋದು ಮ್ಯಾಮ್, ಅವರು ಮಾತಾಡ್ಬೋದು. ಎಸ್, ಕ್ವೆಶನ್ ಫಾರ್ ಬೋತ್ ಆಫ್ ಯು. ಈಗ ಭಾಷೆಯ ಬಗ್ಗೆ ನನಗೆ ಕೀಳರಿಮೆ ಯಾಕೆ ಬೇಡ ಅಂತ ಹೇಳಿದ್ರೆ, ನಂದು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್. ಸೆಕೆಂಡ್ ಲ್ಯಾಂಗ್ವೇಜ್ ಯಾವ ಥರ ನಾವು ಇಂಗ್ಲೀಷನ್ನು ಅಥವಾ ಕನ್ನಡವನ್ನು ವ್ಯಾಕರಣಬದ್ಧವಾಗಿ ಸೆಂಟೆನ್ಸ್ ಕನ್ಸ್ಟ್ರಕ್ಟ್ ಮಾಡಿ ಶುದ್ಧವಾಗಿ ಕಲಿತೀವಿ ನಮ್ಮ ಭಾಷೆಗಳಲ್ಲಿ. ಆದರೆ ನಾನು ನಮ್ಮ ಈ ಪುಸ್ತಕ ಲಾಂಗ್ ಲಿಸ್ಟ್ ಆದ ನಂತರ ಇಂಟರ್ವ್ಯೂಸ್ ಸ್ಟಾರ್ಟ್ ಆಯಿತು. ನಮಗೆ ಫಾರಿನ್ ಮೀಡಿಯಾ ಜೊತೆನೂ ಇಂಟರ್ವ್ಯೂಸ್ ಸ್ಟಾರ್ಟ್ ಆಯಿತು. ಸುಮಾರು ತುಂಬ ದಿನಕ್ಕೆ 2-3 ಇಂಟರ್ವ್ಯೂಸ್ ಇದ್ದೇ ಇರ್ತಿತ್ತು ಫಾರಿನ್ ಮೀಡಿಯಾ ಜೊತೆಯಲ್ಲಿ. ಶಾರ್ಟ್ ಲಿಸ್ಟ್ ಆದ ನಂತರ ಅಂತೂ ಇನ್ನೂ ಜಾಸ್ತಿ ಆಯಿತು. ದಿನಕ್ಕೆ 4-5 ನಮ್ಮ ಇಲ್ಲಿನ ಲೋಕಲ್ ಮೀಡಿಯಾನೂ ಇರ್ತಿತ್ತು, ನಮ್ಮ ರಾಜ್ಯದ ಮೀಡಿಯಾ, ನಮ್ಮ ದೇಶದ ಮೀಡಿಯಾ ಕೂಡ ಇರ್ತಿತ್ತು, ಫಾರಿನ್ ಮೀಡಿಯಾದ ಇಂಟರ್ವ್ಯೂಸ್ ಕೂಡ ಸ್ಟಾರ್ಟ್ ಆಯಿತು. ಹೀಗಾದಾಗ ನನಗೆ ಕಂಡು ಬಂದ ದೊಡ್ಡ ಸಮಸ್ಯೆ ಅಂತ ಹೇಳಿದರೆ ಅವರ ಆ್ಯಕ್ಸೆಂಟ್, ಬ್ರಿಟಿಷ್ ಆ್ಯಕ್ಸೆಂಟ್ ನನಗೆ ಫಾಲೋ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಈಗ ಮಾತಾಡೋ ಇಂಗ್ಲೀಷೆಲ್ಲ ನನಗೆ ಅರ್ಥ ಆಗ್ತಾಯಿತ್ತು, ಅವರ ಬ್ರಿಟಿಷ್ ಆ್ಯಕ್ಸೆಂಟ್ ನನಗೆ ಅರ್ಥ ಆಗ್ತಾಯಿಲ್ಲ. ಅದಕ್ಕೆ ಈ ಸರಿ ಲಂಡನ್ಗೆ ಸೆಕೆಂಡ್ ಟೈಮ್ ಹೋದಾಗ, ನಾವು ಜೈಪುರ್ ಲಿಟ್ರ್ ಫೆಸ್ಟಿವಲ್ ಪ್ರೋಗ್ರಾಮ್ಗೆ ಹೋದಾಗ ನಮ್ಮ ಇಂಗ್ಲೀಷ್ ಪಬ್ಲಿಷರ್ಗೆ ಆ್ಯಂಡ್ ಅದರ್ ಸ್ಟೋರೀಸ್ನವ್ರಿಗೆ ನಾನು ಹೇಳಿದೆ, ನೀವು ಬ್ರಿಟಿಷರು ಅಸಾಧ್ಯ ಹಸಿವಿನ ಜನ, ನಿಮ್ಮ ಹಸಿವೆಯನ್ನು ನಾವು ಸ್ಯಾಟಿಸ್ಫೈ ಮಾಡೋಕ್ಕೆ ಆಗೋದಿಲ್ಲ. ನೀವು ಬರೀ ಅನ್ನ ಮಾತ್ರ ತಿನ್ನೋದಿಲ್ಲ, ನೀವು ವರ್ಡ್ಸ್ ಎಲ್ಲ ನುಂಗೋಗ್ಬಿಡ್ತೀರಿ ನೀವು. ಹೀಗಾಗಿ ಅವ್ರು ಹೇಳಿದರು, ಹೌದು ಕರೆಕ್ಟ್ ಇಂಗ್ಲೀಷ್ ಮಾತಾಡೋರು ನೀವೇನೆ, ನಮಗೆ ಕರೆಕ್ಟ್ ಇಂಗ್ಲೀಷ್ ನಾವು ಮಾತಾಡೋಕ್ಕೆ ನಮ್ಗೆ ಬರೋದಿಲ್ಲ. ಹೀಗಾಗಿ ನನಗೆ ಅದರ ಬಗ್ಗೆ ಕೀಳರಿಮೆ ಆಗಿದ್ದಿದ್ರೆ, ನಮಗೆ ಆ ಬುಕ್ಕರ್ ಅನೌನ್ಸ್ಮೆಂಟ್ಗೆ ಮುಂಚೆ ಕೂಡ ಹಲವಾರು ಈವೆಂಟ್ಸ್ ನಡೆಯುತ್ತೆ, ನಂತರ ಕೂಡ ಈವೆಂಟ್ಸ್ ನಡೆಯುತ್ತೆ, ಮತ್ತು ಈಗಂತೂ ನಿರಂತರವಾಗಿ ನಡೆಯುತ್ತೆ. ಹೀಗಾದಾಗ ನನಗೆ ಇಂಗ್ಲೀಷ್ ಬಗ್ಗೆ ಅವ್ರ ಮಾತು ಅರ್ಥ ಆಗದೆ ಇದ್ದರೆ ನನಗೆ ಉತ್ತರ ಕೊಡೋಕ್ಕೆ ಬರ್ತಿರಲಿಲ್ಲ, ಡಂಬಾಗಿ ಕಾಣಿಸ್ತಾ ಇದೆ. ಏನು ಉತ್ತರ ಕೊಡದೇ ಇದ್ದರೆ ಏನಂತ ತಿಳಿಯೋದು. ಅದಕ್ಕೆ ನಾನು ಮುಲಾಜಿಲ್ದೆ ಹೇಳಿದೆ, ನನಗೆ ಇಂಟರ್ಪ್ರಿಟ್ರನ್ನ ನೇಮಕ ಮಾಡಿ ಅಂತ ಹೇಳಿದೆ. ನಿಮ್ಮ ಆ್ಯಕ್ಸೆಂಟ್ ಅರ್ಥ ಆಗೋದಿಲ್ಲ, ನನಗೆ ಅರ್ಥ ಆಗದೆ ಇದೆ ಅಂದರೆ ನನಗೆ ಇಂಗ್ಲೀಷ್ ಬರಲ್ಲ ಅಂತಲ್ಲ, ಬರುತ್ತೆ, ಚೆನ್ನಾಗೇ ಬರುತ್ತೆ, ಉತ್ತರ ಕೊಡ್ತೀನಿ ನಾನು. ಆದರೆ ನಿಮ್ಮ ಭಾಷೆ ಅರ್ಥ ಮಾಡ್ಕೋಬೇಕಾದ್ರೆ ನನಗೆ ಇಂಟರ್ಪ್ರಿಟ್ರನ್ನ ನೇಮಕ ಮಾಡಿ ಅಂತ ಹೇಳಿದೆ. ಅವರು ಒಂಥರ ಸ್ಪೋರ್ಟಿವ್ ಜನ, ಅದನ್ನು ಕೆಟ್ಟದಾಗಿ ತಿಳಿಯೋದೇ ಆಗಲಿ ಅಥವಾ ಈ ಥರ ಕಮೆಂಟ್ ಮಾಡಿದ್ರು ಅಂತ ತಿಳಿಯೋದಾಗಲಿ, ಕೂಡಲೇ ಅವರು ನನಗೆ ಕನ್ನಡ ಬಲ್ಲಂಥ
ಇಂಗ್ಲೀಷ್ ಆಕ್ಸೆಂಟ್ ಬಲ್ಲಂತ ಒಬ್ಬ ಇಂಟರ್ಪ್ರಿಟರ್ಗಳನ್ನ ನೇಮಕ ಮಾಡಿದ್ರು. ಅವರು ಆನ್ಲೈನಲ್ಲಿ ಬಂದು ನನಗೆ ಏನೇನು ಬೇಕು ಸಹಾಯವನ್ನು ಒದಗಿಸ್ಕೊಡ್ತಾಯಿದ್ರು. ಹೀಗಾಗಿ ನನಗೆ ಅದ್ರ ಬಗ್ಗೆ ಯಾವುದೇ ಕೀಳರಿಮೆ ಆಗಲಿಲ್ಲ. ನಾನು ಅವ್ರ ಜೊತೆ ಲೀಲಾಜಾಲವಾಗಿ ನಾನು ವಿವರಿಸಲಿಕ್ಕೆ ನನಗೆ ಸಾಧ್ಯ ಆಯಿತು. ಮುಂದೆ ಏನು ಕೇಳಿದರೆ ಗೊತ್ತಾಗಲಿಲ್ಲ. ಇಲ್ಲಿ ಐ ವಿಲ್ ಪಾಸ್ ಔಟ್ ಟು ದೀಪ. ಮರ್ತೋಯ್ತು ನನಗೆ ನೀವು ಮುಂದೆ ಕೇಳಿದ್ದು. ಅನುವಾದದ ಇದಕ್ಕೆ ಬಂದಾಗ ನೀವು ಹೇಳಿದ ಹಾಗೆ ಡಿಕೊಲನೈಸೇಷನ್ ಅಂತ ಹೇಳೋದೊಂದಿದೆ ಅಂತ ಹೇಳಿ. ಈಗ ಐ ಟ್ರೂಲಿ ಬಿಲೀವ್ ದ್ಯಾಟ್ ಇಟ್ಸ್ ಅಬೌಟ್ ಟೈಮ್ ವಿ ಡಿಕೊಲನೈಸ್ ಇಂಗ್ಲೀಷ್ ಆಲ್ಸೋ ಇನ್ ದಿಸ್ ಕಂಟ್ರಿ. ಯಾಕೆಂದರೆ ಬಹುಶಃ ನನ್ನ ತಲೆಮಾರಿನವರು ಅಥವಾ ನನ್ನ ನಂತರ ಬಂದವರು ನಾವು ನರ್ಸರಿಯಿಂದಲೇ ಇಂಗ್ಲೀಷ್ ಮೀಡಿಯಮ್ ಎಜುಕೇಷನ್ಲಿ ಮಾಡಿದವರು. ಅದು ಎಲ್ಲೋ ಒಂದು ಕಡೆ ಈಗ ನಮ್ಮ ಮನೆ ಭಾಷೆ ಕನ್ನಡ ಇರ್ಬೋದು ಅಥವಾ ಬೇರೆ ಯಾವುದೇ ಭಾಷೆ ಇರ್ಬೋದು, ವಿ ಆರ್ farther away from our mother tongues than we are from English is what I believe. So then why do we have to translate like the British or like the Americans or like someone else? When you quoted the film director, that's what he was also talking about, that Europe is not our center. My center is not America or London or wherever. So when I started translating these short stories, my concerns were twofold. One was that I wanted to completely reject Western centricity, and because that's not how we speak English in this country. We speak Absolutely. with an accent. We speak with our own Kannada accent or Tamil accent or whatever other languages that we speak. And which is why there are a lot of words from the original language which are retained in the translation. And secondly, I am not for northern centricity either. For example, flatbread, for what, for lack of a better word. In the north, it's called roti. It's R-O-T-I, and that's very universally recognized everywhere. But that's not how we pronounce this word. We say roti. It's roti. It's roti. So then why should we make it roti when no one says roti here in southern India? Or, for example, seragu, a sire seragu, we call it seragu. Nobody calls it pallu here. So why should we put pallu in the translation? So I think these were things that I was very, very sure I wanted And to read. you don't even add footnotes No. to explain anything, which No. I find brilliant as a translation process. Yeah. No, you're right, because if I do my job as a translator well, the reader shouldn't need footnotes. Exactly. Because I think I won't say it's a lazy way of translation, but then to me, if I can explain in words, if I can explain in English what the word means, then there shouldn't be a need for footnotes, is what I truly believed, which is why there are also no italics, because I am very against foreignizing or exoticizing an Indian word, and so which is why there are no italics in the book as well. So I didn't want these Kannada words or Dakhini words or Urdu, Arabic, whatever language they're from, I didn't want them to be standing apart from the English words, which is why roti, R-O-T-T-I, is not italicized, or none of the other words are italicized. So these were things that I won't call them my translation philosophy, but I think these were things that I was very sure I wanted to retain. ರೈಟ್ ಮ್ಯಾಮ್, ನಿಮಗೆ ಮೊದಲೇ ಕೇಳಿದ ಪ್ರಶ್ನೆ ಇನ್ನೊಂದು ಸಲ ಕೇಳ್ತೀನಿ. ನೀವು ಕನ್ನಡದಲ್ಲಿ ಬರೆಯುವಾಗ ಅದು ಡಿಕಾಸ್ಟ್ ಮಾಡೋದು ಅಂತ ಹೇಳಿದೆ. ಅಂದರೆ ನೀವು ಮಾತಾಡೋ ಹಾಗೆ ಬರಿತೀರಾ ಕನ್ನಡದಲ್ಲೂ. ಅಂದರೆ ಕೆಲವು ಸೆಂಟೆನ್ಸ್ಗಳನ್ನ ನೀವು ಮುಗಿಸೋದಿಲ್ಲ, ಜಂಪ್ ಮಾಡ್ತೀರಿ. ಆಮೇಲಿಂದ ಈ ಬ್ರಾಮಿಕಲ್ ಕನ್ನಡದಲ್ಲಿ ಬರೆಯೋ ಒಂದು ಪದ್ಧತಿ ಇದೆಯಲ್ಲ, ಅದನ್ನು ನೀವು ಬ್ರೇಕ್ ಮಾಡಿದ್ದೀರಾ. ಇದು ಕಾನ್ಷಿಯಸ್ ಆಗಿ ಮಾಡಿದಂತಹ ಬ್ರೇಕಾ ಅಥವಾ ಅದು ನಿಮ್ಮ ಸ್ಟ್ರೀಮ್ ಆಫ್ ಕಾನ್ಷಿಯಸ್ನೆಸ್? ಇದು ಕಾನ್ಷಿಯಸ್ ಆಗಿ ಮಾಡಿದಂಥ ಒಂದು ಪ್ರಯತ್ನ. ಹೇಗೆ ಅಂದರೆ ಇದಕ್ಕೆ ನನ್ನ ಒಂದು ಹಿನ್ನೆಲೆ ಕೂಡ ಕಾರಣ ಇದೆ. ಐ ಆಮ್ ಎ ಮುಸ್ಲಿಮ್. ನಾನು ದಖ್ನಿ ಉರ್ದು ಮನೆಯಲ್ಲಿ ನನ್ನ ಮಾತೃಭಾಷೆ. ಆದರೆ ನಾನು ಕನ್ನಡ ಮೀಡಿಯಂ ಶಾಲೆಯಲ್ಲಿ ಕಲಿತೆ. ಇಂಗ್ಲೀಷು ಬಿಡಿ, ಅದು ನಂತರದ ವಿಷಯ. ಈಗ ನಾನು ಬರವಣಿಗೆಯನ್ನು ಆರಂಭ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಕರ್ನಾಟಕದಲ್ಲಿ ಇಡೀ ಕರ್ನಾಟಕ ಚಳುವಳಿಗಳಿಂದ ಆವೃತವಾಗಿತ್ತು.
ದಲಿತ ಚಳವಳಿ, ರೈತ ಸಂಘಟನೆಯ ಚಳವಳಿ, ಮಹಿಳಾ ಚಳವಳಿ, ಭಾಷಾ ಗೋಕಾಕ್ ಸಮಿತಿ ರಿಪೋರ್ಟ್ ಬಂದಿತ್ತು ಆಗ ಗೋಕಾಕ್ ಚಳವಳಿ, ಅದರ ಜೊತೆಯಲ್ಲಿ ಪರಿಸರದ ಚಳವಳಿ, ಥಿಯೇಟರ್ ಆ್ಯಕ್ಟಿವಿಸಮ್ ಇವೆಲ್ಲವೂ ಸೇರಿ 80ರ ದಶಕ ನಮ್ಮ ಇಡೀ ರಾಜ್ಯ ಚಳವಳಿಗಳ ರಾಜ್ಯ ಆಗಿತ್ತು. ಬಂಡಾಯ ಸಾಹಿತ್ಯ ಸಂಘಟನೆ ಈ ಎಲ್ಲ ಸಂಘಟನೆಗಳಿಗೂ ಕೂಡ ಒಂದು ಪ್ರಮುಖ ಧಾರೆ ಸಾಹಿತ್ಯಿಕವಾದಂಥ ಒಂದು ಪ್ರಮುಖ ಸ್ತಂಭ ಆಗಿ ವರ್ಕ್ ಮಾಡ್ತಾ ಇತ್ತು. ಇದರಲ್ಲಿ ಇನ್ನೂ ಒಂದು ಐತಿಹಾಸಿಕವಾದಂಥ ಒಂದು ಘಟನೆ ನಡೀತು. ಏನು ನವೋದಯ ಈ ಕಾಲದ ಸಾಹಿತ್ಯ ಪ್ರಭೇದಗಳನ್ನು ಕನ್ನಡ ಸಾಹಿತ್ಯದಲ್ಲಿ ಗುರ್ತಿಸ್ಕೊಂಡು ಬಂದರೂ ಅದು ಈ ಚಳವಳಿಗಳ ಕಾಲದಲ್ಲಿ ಒಂದೇ ಸಾರಿಗೆ 3 ಶಾಖೆಗಳಾಗಿ ಕವಲೊಡೀತು. ಈಗ ನಾವು ನೋಡಿದ ಹಾಗೆ ಕನ್ನಡ ಸಾಹಿತ್ಯ ಒಂದು ಕಡೆ ದಲಿತ ಸಾಹಿತ್ಯ ಪ್ರಮುಖ ಧಾರೆಯಾಗಿದೆ, ಸ್ತ್ರೀವಾದಿ ಸಾಹಿತ್ಯ ಪ್ರಮುಖ ಧಾರೆಯಾಗಿದೆ, ಹಾಗೆಯೇ ಮುಸ್ಲಿಂ ಸಂವೇದನೆಯ ಸಾಹಿತ್ಯ ಪ್ರಮುಖ ಧಾರೆಯಾಗಿದೆ. ಈ ಹಂತದಲ್ಲಿ ಗುರುತಿಸ್ತಾ ಇದ್ದಾರೆ. ಈಗ ಮುಂದಿನ ಧಾರೆಗಳು ಇನ್ನೂ ಗೊತ್ತಾಗಿಲ್ಲ ಕನ್ನಡ ಸಾಹಿತ್ಯದು. ಇದು ಪ್ರಿವೇಲಿಂಗ್ ಸಂದರ್ಭದ ಒಂದು ಚಾರಿತ್ರಿಕವಾದಂಥ ಬೆಳವಣಿಗೆ. ಬಂಡಾಯ ಸಾಹಿತ್ಯ ಸಂಘಟನೆಯಲ್ಲಿ ನಾವೆಲ್ಲ ಆವಾಗ ಒಂದು 25-30 ವಯೋಮಾನದಲ್ಲಿದ್ದವು. ನನ್ನಂತಹ ಅನೇಕ ಸುಮಾರು 8-10 ಮುಸ್ಲಿಂ ಲೇಖಕರು ಇದ್ದರು. ದಲಿತ ಸಾಹಿತ್ಯ ಒಂದು ಏನಿದೆ ಅದು ನಮ್ಮ ಮೇಲೆ ಬಹಳ ಹೆಚ್ಚಿನ ಪ್ರಭಾವ ಬೀರ್ತು. ದಲಿತರು ನೀವು ಡಿಕಾಸ್ಟ್ ಮಾಡುವಂಥ ವ್ಯವಸ್ಥೆ ಹೇಳ್ತಾ ಇದ್ದೀರಲ್ಲ, ಅದರಲ್ಲಿ ಅವರು ತಮ್ಮ ದುಃಖ ದುಮ್ಮಾನಗಳನ್ನೆಲ್ಲ ಸ್ವಲ್ಪ ವಯಲೆಂಟ್ ಸ್ವಲ್ಪ ತೀವ್ರವಾದ ಭಾಷೆಯಲ್ಲಿ ಅವರು ಅಭಿವ್ಯಕ್ತಿ ಮಾಡ್ತಾಯಿದ್ರು. ಆದರೆ ನನಗೆ ಸಮಸ್ಯೆ ಬಂದಿದ್ದು, ನಾನು ಒಬ್ಬ ಮುಸ್ಲಿಮ್ ಆಗಿ ಉರ್ದು ಸ್ಪೀಕಿಂಗ್ ಮುಸ್ಲಿಮ್ ಆಗಿ ನಾನು ಬರವಣಿಗೆ ಮಾಡಬೇಕು ಅಂತ ಹೇಳಿದರೆ ಯಾವ ಭಾಷೆಯಲ್ಲಿ ಬರೀಬೇಕು? ಕನ್ನಡದಲ್ಲಿ ಬರೀಬೇಕು. ಕನ್ನಡದಲ್ಲಿ ಯಾರಿಗೆ ಬರೀಬೇಕು? ಕನ್ನಡ ಓದುಗರಿಗೆ ಬರೀಬೇಕು. ಆಗ ನಾನು ಏನು ಬರೀಬೇಕು? ನನ್ನ ವಿಷಯ ಏನಿರಬೇಕು? ಕ್ಯಾರೆಕ್ಟರ್ಸ್ ಏನಿರಬೇಕು? ಪ್ರೊಟೋಗನಿಸ್ಟ್ ಯಾರಿರಬೇಕು? ನನಗೆ ಯಾವ ಹಿನ್ನೆಲೆಯಲ್ಲಿ ಬರೀಬೇಕು? ಏನಂತ ಬರೀಬೇಕು? ಇದು ನನಗೆ ಬಂದಂಥ ಸಮಸ್ಯೆ. ನಾವು ಬಂಡಾಯದ ಶಿಬಿರಗಳಲ್ಲಿ ಇದರ ಬಗ್ಗೆ ಹೆಚ್ಚಿನ ಚರ್ಚೆ ನಡೆಸ್ತಾ ಇದ್ವಿ. ಆಗ ಇದ್ದಂತಹ ಬಂಡಾಯದ ಧುರೀಣರು ನಮಗೆ ಇದ್ರ ಬಗ್ಗೆ ಗೈಡೆನ್ಸ್ ಕೊಡ್ತಾಯಿದ್ರು. ಏನು ಅಂದರೆ, ನಿಮ್ಮ ಬಗ್ಗೆ ಬರೀರಿ, ನಿಮ್ಮ ಕುಟುಂಬದ ಬಗ್ಗೆ ಬರೀರಿ, ನಿಮ್ಮ ಮೊಹಲ್ಲಾದ ಬರೀರಿ, ನಿಮ್ಮ ರೀತಿ ರಿವಾಜುಗಳ ಬರೀರಿ ಅಂತಂದಾಗ ನಾನು ಒಂದೊಂದಾಗಿ ಪ್ರಯೋಗಾತ್ಮಕವಾಗಿ ಒಂದೊಂದು ಕಥೆಯನ್ನು ಶುರು ಮಾಡಿದೆ. ನನ್ನ ಆರಂಭದ ಒಂದು ಕತೆ ಇದೆ, ಅದರಲ್ಲಿ ಇವತ್ತು ನೋಡಿದೆ. ಆಮೇಲೆ ಇನ್ನೂ ಒಂದು ಚಾರಿತ್ರಿಕವಾದ ಹಿನ್ನೆಲೆ ಇದೆ. ನೀವು ಹೇಳ್ದಂಗೆ ಆಗ ನಾವುಗಳು 70ರ ದಶಕದಲ್ಲಿ ಬರವಣಿಗೆ ಆರಂಭ ಮಾಡಿದಂಥ ಸಂದರ್ಭದಲ್ಲಿ ಬಹು ಹೆಚ್ಚಿಗೆ ಬರವಣಿಗೆ ಮಾಡ್ತಾ ಇದ್ದಂಥವರು ಬ್ರಾಹ್ಮಣ ಪುರುಷ ಲೇಖಕರು, ಮಹಿಳೆಯರು ಕೂಡ ಜಾಸ್ತಿ ಇರ್ತಿರಲಿಲ್ಲ. ಬ್ರಾಹ್ಮಣ ಪುರುಷ ಲೇಖಕರ ಯಾವ ಒಂದು ಅಭಿವ್ಯಕ್ತಿ ಇತ್ತು ಅದೇ ಭಾಳ ಮುಖ್ಯಧಾರೆಯ ಅಭಿವ್ಯಕ್ತಿ ಅಂತ ಸಾಹಿತ್ಯ ಚರಿತ್ರೆಯಲ್ಲಿ ದಾಖಲಿಸ್ತಾ ಇದ್ರು. ಆವಾಗ ನಾನು ಅವರ ಪುಸ್ತಕಗಳನ್ನ ನೋಡಿದಾಗ ಅವರು ಮುಸ್ಲಿಂ ಸಮುದಾಯವನ್ನು ಚಿತ್ರಿಸ್ತಾ ಇದ್ದಿದ್ದು ಒಬ್ಬ ಮುಸ್ಲಿಂ ಪುರುಷನನ್ನು ಮಾತ್ರ ಚಿತ್ರಿಸ್ತಾ ಇದ್ರು, ಮಹಿಳೆಯವರಿಗೆ ಬಂದಿರಲಿಲ್ಲ ಅವರು ಯಾರೂ ಕೂಡ. ಹೇಗೆ ಚಿತ್ರಿಸ್ತಾ ಇದ್ರು ಅಂದರೆ, ಒಬ್ಬ ಮುಸ್ಲಿಂ ಪುರುಷ ತುಂಬ ದೈವಾಂಶ ಸಂಭೂತ, ಅಯ್ಯೋ ಪಾಪ ಅಂತ ಇನ್ನು ವ್ಯಕ್ತಿನೇ ಇಲ್ಲ ಅನ್ನೋ ರೀತಿಲಿ ಇಲ್ಲದೇ ಇದ್ದರೆ ಅವನಂತ ರಾಕ್ಷಸನೇ ಇಲ್ಲ ಆಕಾಶ ಇಲ್ಲ ಪಾತಾಳ, ಈ ಥರದ ಕ್ಯಾರೆಕ್ಟರ್ ತೋರಿಸ್ತಾ ಇದ್ರು. ನಾನು ಅದನ್ನ ಓದಿದಾಗ ನಾನು ಅಂದ್ಕೊಳ್ತಾ ಇದ್ದೆ, ಯಾಕೆ ಎಲ್ಲ ಮನುಷ್ಯರಂಗೆ ಹಿಂದೂಗಳಲ್ಲೂ ಮುಸ್ಲಿಮರಲ್ಲೂ ಎಲ್ಲ ಒಳ್ಳೆ ಜನನೂ ಇದ್ದಾರೆ, ಕೆಟ್ಟ ಜನನೂ ಇದ್ದಾರೆ, ಮತ್ತು ಕಾಂಬಿನೇಷನ್ ಕೂಡ ಇರುತ್ತೆ. ಅದರಲ್ಲಿ ಒಂದು ಒಳ್ಳೆತನದ ಕಾಂಬಿನೇಷನ್ ಜಾಸ್ತಿ ಆಗುತ್ತೆ, ಇಲ್ಲ ಕೆಟ್ಟತನದ ಯಾಕೆ ಈ ಥರ ಎರಡು ವಿರುದ್ಧ ದಿಕ್ಕುಗಳಲ್ಲಿ ಬರೀತಾರೆ ಅನ್ನೋದು ಇದಕ್ಕೆ ಉತ್ತರ ಕೊಡಬೇಕಿತ್ತು ನಾನು. ಇದು ನನ್ನ ಮನಸ್ಸಿನಲ್ಲಿ ಆಳವಾಗಿ, ನೀವು ಕಾನ್ಷಿಯಸ್ ಆಗಿ ಬರೆದ್ರೆ ಹಾಗೆ ಬರೀ, ಇಟ್ ಇಸ್ ಅ ಕಾನ್ಷಿಯಸ್ ಅಟೆಂಪ್ಟ್. ನಾನು ಭಾಳ ಅದೆಲ್ಲವೂ ನನ್ನ ಮನಸ್ಸಿನಲ್ಲಿ ಇದ್ದಾಗ, ಆಳವಾಗಿ ಚಿಂತನೆ ಮಾಡಿದಾಗ ನಾನು ನೈಜವಾದಂಥ ಸಾಮಾಜಿಕ ಚಿತ್ರಣವನ್ನು ಕೊಡಬೇಕು. ಎರಡು ಏನು ಬರಿಬೇಕು ಅನ್ನೋ ಸಮಸ್ಯೆ. ಎರಡನೇದು, ಈ ರೀತಿಯ ಒಂದು ಅಭಿವ್ಯಕ್ತಿ ಏನಿತ್ತು ಬ್ರಾಹ್ಮಣ ಪುರುಷರ ಲೇಖಕರ, ಅದನ್ನು ಡಿಮಾಲಿಷ್ ಮಾಡಬೇಕು ಅನ್ನುವಂಥದ್ದು. ಮೂರನೇದು, ನನಗೆ ಇದ್ದಂಥ ಸಮಸ್ಯೆ, ನಾನು ಕನ್ನಡದ ಲೇಖಕರಿಗೆ ಬರಿಬೇಕಾದ್ರೆ ಹೇಗೆ ಬರಿಬೇಕು. ಈಗ ಉದಾಹರಣೆ, ಕಫನ್ ಹೆಣಕ್ಕೆ ತೊಡಿಸುವ ಬಟ್ಟೆ, ಕಫನ್ ಅಂತ ಬರೀಬೇಕಾದ್ರೆ ಅದಕ್ಕೆ ಹೆಣಕ್ಕೆ ವಿದ್ಯುಕ್ತವಾಗಿ ಸ್ನಾನ ಮಾಡಿ ಬಟ್ಟೆ ಅಂತ ಬರೆಯೋ ಬದಲು ಕಫನ್ ಅಂತಲೇ ಬರ್ತಾರೆ ನೇರವಾಗಿ. ಇಟ್ಸ್ ಎಕ್ಸ್ಪೆರಿಮೆಂಟಲ್, ಐ ಟೆಲ್ ಯು. ಹಾಗೆ ನಮಾಜ್ ಬರೆದೆ.
ಹಾಗೆ ರೋಜಾ ಬರದೆ, ಇಫ್ತಾರಿ ಬರದೆ, ಈ ಥರ ಶಬ್ದಗಳನ್ನೆಲ್ಲ ದಿನಬಳಕೆಯ ಮುಸ್ಲಿಂ ಸಮಾಜದ ಒಂದು ಆಚರಣೆಗಳನ್ನು, ಹೆಸರುಗಳನ್ನು ಹಾಗೆಯೇ ಬಳಸ್ದೆ. ನನಗೆ ಕುತೂಹಲ ಇತ್ತು, ಕನ್ನಡದ ಓದುಗರು ಇದನ್ನು ಹೇಗೆ ಪ್ರತಿಕ್ರಿಯೆ ಮಾಡ್ತಾರೆ, ವೆದರ್ ದೇ ಅಕ್ಸೆಪ್ಟ್ ಇಟ್ ಆರ್ ರಿಜೆಕ್ಟ್ ಇಟ್ ಅನ್ನೋದು ನನ್ನ ಎದುರಿಗಿದ್ದಂಥ ದೊಡ್ಡ ಸಮಸ್ಯೆ. ಆ ಥರ ನನಗೆ ಖುಷಿ ಕೊಟ್ಟಿದ್ದೇನು ಅಂದರೆ, ಕನ್ನಡದ ಬಹುತೇಕ ಎಲ್ಲ ಲೇಖಕರು ಕೂಡ ಇವುಗಳನ್ನು ಹಾಗೆಯೇ ಸ್ವೀಕರಿಸಿದರು, ಒಪ್ಪಿದ್ರು, ಅದಕ್ಕೆ ವ್ಯಾಲಿಡೇಟ್ ಮಾಡಿದರು. ಇದು ಸರಿ ಅಂತ ಅವರು ಆ ಶಬ್ದಗಳು ಕನ್ನಡದ ಶಬ್ದ ಭಂಡಾರದ ಅವಿಭಾಜ್ಯ ಅಂಗಗಳಾದವು ಇವತ್ತಿಗೆ. ಸೊ ಹೀಗಾದಾಗ ಇದು ಒಂದು ರೀತಿಯ ಭಾಷೆಯ ಬಗ್ಗೆ ನಡೆದಂಥ ಎಕ್ಸ್ಪೆರಿಮೆಂಟೇಷನ್ ಪ್ರಯೋಗ ಏನಿದೆ ಅದು ಒಪ್ಕೊಂಡ ಹಾಗೆ ಕೂಡ ಆಯಿತು, ಕನ್ನಡದ ಶ್ರೀಮಂತಿಕೆ ಕೂಡ ಹೆಚ್ಚಿತು. ಮತ್ತು ಇನ್ನೂ ಬಹಳ ಒಂದು ಪ್ರಮುಖ ಅಂಶವನ್ನು ಕನ್ನಡದ ವಿಮರ್ಶಕರು ಗುರುತಿಸುವುದೇನು ಅಂದರೆ, ಒಂದು ಇಡೀ ಒಂದು ಸಮುದಾಯ, ಆ ಸಮುದಾಯದ ಒಂದು ಏನು ಹೇಳ್ತಾರೆ, ಪರಕೀಯವಾದ ಏಲಿನೇಟ್ ಆದ ಅಂಥ ಬದುಕಿನ ಬಾಗಿಲನ್ನು ತೆಗೆದಿರಿ ಅಂತ ಹೇಳ್ತಾರೆ, ಒಳಗೆ ಇಣುಕ್ಲಿಕ್ಕೆ ಅವಕಾಶ ಮಾಡಿಕೊಟ್ರಿ ಅಂತ ಹೇಳ್ತಾರೆ. ಆ ಸಮುದಾಯದ ಬದುಕನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ರಿ ಅಂತೀರಿ. ಈ ಎಲ್ಲ ಪ್ರಯೋಗಗಳು ಈ ಒಂದು ಮುಸ್ಲಿಂ ಸಮುದಾಯಕ್ಕೆ ಮತ್ತು ಇತರೆ ಸಮುದಾಯಗಳಿಗೆ ಸೇತುವೆ ಆಗಬೇಕು ಅನ್ನೋಂಥವನ್ನ ಹಂಬಲ, ಮತ್ತು ಕೆಲವು ಬ್ರಾಹ್ಮಣ ಪುರುಷ ಲೇಖಕರ ಕೆಲವು ಪ್ರತಿಮೆಗಳನ್ನು, ಇಮೇಜರಿಗಳನ್ನು ಡಿಮಾಲಿಷ್ ಮಾಡ್ತಕ್ಕಂಥ ಪ್ರಯತ್ನ, ಮತ್ತು ಇದರ ಬಗ್ಗೆ ಒಂದು ಮುಸ್ಲಿಂ ಸಮುದಾಯದ ಒಳಗನ್ನು ಹೊರಗು ಮಾಡ್ತಕ್ಕಂಥ ಈ ಎಲ್ಲ ಪ್ರಯತ್ನಗಳು ಕೂಡ ನನ್ನ ಬರವಣಿಗೆಯಲ್ಲಿ ಭಾಳ ಪ್ರಜ್ಞಾಪೂರ್ವಕವಾಗಿ ಬಂದಿದೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು. On this topic of decasting, I am a Brahmin man. You recognize, I mean, you identify as a Brahmin woman. How do you navigate this space here? That you are a upper caste, urban, educated Brahmin woman translating stories of a woman who's from a different community. While there is a sisterhood between the two of you, of course there is a class divide and a caste divide when you are looking at these stories. How do you navigate this space? Firstly, I'm a long-lapsed Hindu. I'm not a practicing religion. I don't practice any religion, but of course we all know that. Thank you. Solidarity for non-practicing here. But of course we know in a country like India where every single aspect of life is dictated so much by caste, whether we want it or not, we are beneficiaries of caste privilege and community privilege. That is inescapable, unfortunately. It's not something that you can check out of. But that said, I think I write this in my translator's note as well, that yes, we are from very different communities, and I'm very conscious of my privilege, whether I want it or not, whether I'm interested in tapping into it or not. It just comes by default in a lot of situations. And also I think it's important to acknowledge where we are as a country, where these religious identities are thrust upon us, whether we want it or not. And I think initially there was some attempt to make this a very Hindu translator versus Muslim writer issue, which I think both of us were deeply uncomfortable about. Because yes, our identities are personal, it is important to us. But, and again, like I mentioned, I write about this in my translator's note to say that yes, even as I do acknowledge these identities, the fact that these short stories are not just restricted to a Muslim community is what made me interested in translating them in the first place. Because patriarchy is everywhere. It's hardly restricted to just one community. It is in every caste, every religion, every caste, every class, every community, every region in the state or the country. So I think it's important to be mindful of these things, and yet
acknowledge that these are universal themes in these stories. Women suffer under patriarchy everywhere, not just in one particular community, in one small region in Hassan or somewhere else, or, you know. So I think this universality in the themes that uh, are addressed in these short stories are what I was looking for, which is where this idea of sisterhood comes in, that we are all part of the same community of those of us who identify as women who are fighting against patriarchy and religious fanaticism every single day of our lives. Yeah. I think, yeah. There are no outsiders in this fight against patriarchy. We're all men, women, we're all affected by patriarchy. So when I was offered this role, I actually paused for a moment and said, I am a Brahmin man. I don't know how I feel about it. Then I read your translator's note against italics, and I felt a sense of solidarity there. I think it's a very important thing that you're doing to acknowledge the privilege in a space where nobody talks about it. A lot of the times, talking about caste, talking about oppression, the weight falls upon the marginalized, and the privileged never speak about it. And I think it's a brilliant thing that you are speaking about that privilege, and I think that's a very admirable thing. So I thank you for it. Yes. Ma'am, ನೀವೊಬ್ಬರು ಮುಸ್ಲಿಂ ಲೇಖಕಿಯಾಗಿ ಸಾಕಷ್ಟು ಮುಸ್ಲಿಂ ಪ್ರಪಂಚದ ಬಗ್ಗೆ ಬರೆದಿದ್ದೀರಾ. ಅದ್ರ ಬಗ್ಗೆ ಕೆಲವರು ಅಪ್ರಿಷಿಯೇಟ್ ಕೂಡ ಮಾಡ್ತಾರೆ, ಅಟ್ ದ ಸೇಮ್ ಟೈಮ್ ಕ್ರಿಟಿಸೈಸ್ ಕೂಡ ಮಾಡ್ತಾರೆ. ಅಂದರೆ ಒಬ್ಬ ಮುಸ್ಲಿಂ ಲೇಖಕಿಯಾಗಿ ನೀವು ಅವ್ರಗಳ ಬಗ್ಗೆ ಯಾಕೆ ಬರೀತೀರಿ, ನೀವು ಅದು ತಪ್ಪಲ್ವಾ ಅನ್ನೋ ಒಂದು ಪ್ರಶ್ನೆನೂ ಇದೆ. ಅದ್ರ ಜೊತೆಗೇ ಒಂದು ಎಕ್ಸ್ಟರ್ನಲ್ ಗೇಜ್ ಇದೆಯಲ್ಲ ಇದಕ್ಕೆ, ಅಂದರೆ ಬೇರೆಯವರಿಗೆ ಬರಿತಾ ಇದ್ದೀರಾ ನೀವು, ಮುಸ್ಲಿಮರಿಗೆ ಬರೀತಿಲ್ಲ, ನೀವು ಬೇರೆಯವ್ರಿಗೆ ಬರಿತಾ ಇದ್ದೀರಾ ಅಂತ ಒಂದಷ್ಟು ಮಾತುಗಳು ಇದೆ, ಅಂದರೆ ಟೀಕೆಗಳು ಬಂದಿದೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನು ಏನು ಹೇಳ್ತೀರಾ? ನಾನು ಹೇಳಿದ್ದು ಅಂದರೆ, ಎಲ್ಲರನ್ನೂ ಕೂಡ ಮೆಚ್ಚಿಸೋದು ಒಬ್ಬ ಲೇಖಕ ಅಥವಾ ಬರಹಗಾರ್ತಿಯ ಕೆಲಸ ಅಲ್ಲ. ಕೆಲವರಿಗೆ ಅಸಂತೋಷ ಕೂಡ ಆಗತ್ತೆ. ನಾನು ಎಲ್ಲರನ್ನ ಮೆಚ್ಚಿಸೋದಿದೆಯಲ್ಲ, ಇಟ್ ಇಸ್ ಎನ್ ಹಿಪೋಕ್ರಿಟಿಕಲ್ ಆ್ಯಕ್ಟ್. ಅದು ನನಗೆ ನಾನೇ ಸತ್ಯ ಹೇಳ್ಕೊಳ್ತಕ್ಕಂಥ ಕೆಲಸ ಅಲ್ಲ. ಹೀಗಾಗಿ ನೀವು ಹೇಳಿದ್ದು ನಿಜ. ಕೆಲವು ಮುಸ್ಲಿಮರಿಗೆ ನೀವು ಉರ್ದುನಲ್ಲಿ ಬರಿಬೇಕಿತ್ತು, ಇದೆಲ್ಲ ಬರೀತಾ ಇದ್ದೀರಲ್ಲ ಉರ್ದುನಲ್ಲಿ ಬರಿಬೇಕಿತ್ತು ಅಂತ ಅವ್ರಿಗೆ ಅಬ್ಜೆಕ್ಷನ್ ಇತ್ತು. ನನಗೆ ಉರ್ದುನಲ್ಲಿ ಬರೆಯಕ್ಕೆ ಬರೋದಿಲ್ಲ, ಉರ್ದುವಿನಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ದೀನಿ ಅಷ್ಟೇ. ನಮ್ಮ ಹಳಕಟ್ಟಿ ಸಂಶೋಧನಾ ಸಂಸ್ಥೆಯಲ್ಲಿ ಇದ್ದಂಥ ಒಂದು 7,000 ಪುಟಗಳ ಫರಿಷ್ಠಾ ಅನ್ನತಕ್ಕಂಥ ಒಬ್ಬ ಇತಿಹಾಸಕಾರ, ಬಿಜಾಪುರದಲ್ಲಿ ಆತನೇ ಕುಳಿತು ಬರೆದಂಥ 7,000 ಪುಟಗಳ ಚರಿತ್ರೆ ಸಾಲಾರ್ಜಂಗ್ ಮ್ಯೂಸಿಯಂನಲ್ಲಿ ಇದ್ದಿದ್ದನ್ನು ಹಳಕಟ್ಟಿ ಕೇಂದ್ರದಲ್ಲಿ ತಂದು, ಸಂಶೋಧನಾ ಕೇಂದ್ರಕ್ಕೆ ತಂದು, ಅಲ್ಲಿಂದ ಕನ್ನಡ ಮತ್ತು ಉರ್ದು ಬಲ್ಲಂಥ ಅನೇಕ ಜನ ಅನುವಾದಕರಿಗೆ ಅದನ್ನು ಕೊಟ್ಟು ನಮ್ಮ ಕಲಬುರಗಿಯವರು ಮತ್ತು ಕೃಷ್ಣ ಕೊಲ್ಹಾರೆಯವರು ಅನುವಾದವನ್ನು ಮಾಡಿಸಿದ್ದಾರೆ. ಅದರಲ್ಲಿ ನಾನು 250 ಪುಟಗಳ 2 ಸಂಚಿಕೆಗಳನ್ನು ಉರ್ದುವಿನಿಂದ ಕನ್ನಡಕ್ಕೆ ಅನುವಾದ ಮಾಡಿಕೊಟ್ಟಿದ್ದೀನಿ. ಹೀಗಾಗಿ ನಾನು ಕನ್ನಡದಿಂದ ಉರ್ದುಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಉತ್ತರ ಕೊಟ್ಟೆ. ನಾನು ಉರ್ದುನಲ್ಲಿ ಬರೀಲಿಕ್ಕೆ ಸಾಧ್ಯ ಇಲ್ಲ, ಕನ್ನಡದಲ್ಲೇ ಬರೀಲಿಕ್ಕೆ ಸಾಧ್ಯ ಅಂತ. ಅದಕ್ಕೆ ಅವ್ರು ಕೇಳಿದರು, ನೀವು ನಮ್ಮ ಒಳಗಿನ ಎಲ್ಲ ಹುಳುಕನ್ನು ಹೊರಗಡೆ ಹಾಕಿ ಅವ್ರುಗಳಿಂದ ನೀವು ಶಾಬಾಸ್ಗಿರಿ ಗಿಟ್ಟಿಸ್ಕೊಳ್ತಾ ಇದ್ದೀರಿ ನೀವು ಅಂತ ಹೇಳಿಬಿಟ್ಟು, ನಾನು ಶಾಬಾಸ್ಗಿರಿ ಗಿಟ್ಟಿಸ್ಕೊಳ್ಳಲಿಕ್ಕೆ ನನಗೆ ಬೇರೆ ಹಲವಾರು ಅವಕಾಶಗಳಿವೆ, ಅದಲ್ಲ. ನಾನು ನಿಜವಾಗಿ ಪ್ರಾಮಾಣಿಕವಾಗಿ ನನಗೆ ಅನಿಸಿದ್ದನ್ನು ನಾನು ಇದನ್ನು ಬರೀಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿಬಿಟ್ಟು ನಾನು ಹೇಳಿದೆ. ಆವಾಗ ಅವರು ಸ್ವಲ್ಪ ನನ್ನ ಬಗ್ಗೆ ಅಸಮಾಧಾನ ಪ್ರಕಟಿಸಿದ್ದು ಕೂಡ ನಿಜ. ಆದರೆ ಇದನ್ನು ಬುಕ್ಕರ್ ಸಮಿತಿ ಮತ್ತು ಬುಕ್ಕರ್ ಸಮಿತಿಗೆ ಸಂಬಂಧಪಟ್ಟಂಥ ಅನೇಕ ಮೀಡಿಯಾ ರಿಪೋರ್ಟ್ಗಳಲ್ಲಿ ಮತ್ತು ಪ್ಯಾನಲ್ ಡಿಸ್ಕಷನ್ಗಳಲ್ಲಿ ಎಲ್ಲ ಬಂದಿರೋದೇನು ಅಂತ ಹೇಳಿದ್ರೆ, ಇದರಲ್ಲಿ ಒಂದು ಸಮುದಾಯದ ಹಿನ್ನೆಲೆಯಲ್ಲಿ ಗಂಡಾಳ್ವಿಕೆಯ ಬಗ್ಗೆ ಅನೇಕ ಪ್ರಶ್ನೆಗಳನ್ನು ಎತ್ತಿರ್ತಕ್ಕಂಥ ಒಂದು ಸೆನಾರಿಯೋ ಇದ್ದರೂ ಕೂಡ
ಈ ಎಲ್ಲ ಕ್ಯಾರೆಕ್ಟರ್ಗಳಲ್ಲಿ, ಈ ಎಲ್ಲ ಸಮಸ್ಯೆಗಳಲ್ಲಿ, ಈ ಎಲ್ಲ ಘಟನೆಗಳಲ್ಲಿ ಯೂನಿವರ್ಸಾಲಿಟಿ ಇದೆ ಅನ್ನೋದನ್ನು ಗಮನಿಸಿದ್ದಾರೆ. ಹೀಗಾಗಿ ಈಗ ಅವ್ರಿಗೂ ಅರ್ಥ ಆಗ್ತಾ ಇದೆ, ಇದು ಬರೀ ಒಂದು ಸಮುದಾಯದ ಸಮಸ್ಯೆ ಅಲ್ಲ, ಇದು ಇಡೀ ಮನುಕುಲಕ್ಕೆ ಅನ್ವಯವಾಗ್ತಕ್ಕಂಥ ಕಾಲ, ದೇಶ ಮತ್ತು ಭಾಷೆ ಇವುಗಳನ್ನು ದಾಟಿದಂತಹ ಈ ಗಂಡಾಳ್ವಿಕೆ ಎಲ್ಲ ಕಡೆಯಲ್ಲೂ ಎಲ್ಲಿ ಪ್ರಸ್ತುತವಾಗಿದೆ ಅಲ್ಲಿನ ಸಮಸ್ಯೆ ಇದೆ ಎಂದು ಅವ್ರಿಗೆ ಕೂಡ ಇವತ್ತು ಅರ್ಥ ಆಗಿ, ಈಗ ಒಂದು 15 ದಿನಗಳ ಹಿಂದೆ ಹಾಸನದಲ್ಲಿ ಎಲ್ಲ ಜಿಲ್ಲೆಯ ಎಲ್ಲ ಮುಸ್ಲಿಮರು ಸೇರಿ ಕೂಡ ಭಾಳ ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರ ಒಂದು ಅಧ್ಯಕ್ಷತೆಯಲ್ಲಿ ನನಗೆ ಸನ್ಮಾನ ಕೂಡ ಮಾಡಿದರು. ಹೀಗಾಗಿ Deepa ma'am, this is a translator's question. Whenever we talk about translating, there is a word that people keep using about the fidelity of a translator, like staying loyal. Who do you stay loyal to? The original text, your conscience, or the readers that are reading? Who do you stay loyal to? I would say the language. Language. Yeah, the language. I'm quite led by language. Yes, like I mentioned earlier, I'm not a full-time translator, so I only pick up projects that personally interest me in one way or the other. And I don't necessarily believe in this idea of fidelity to the text. I'm not, honestly, I don't know what it quite means. Also, and there is this other question that I absolutely loathe getting, the whole lost in translation question, because there's usually, I know I'm just saying this right away, without waiting for someone to ask me this. Because everything is lost and nothing is lost in translation. When you're working with two languages as widely different as English and Kannada, which come from different regions, which come from with different histories and cultures and socio-political issues, there is absolutely no way that you'll find every single word in Kannada to have an equivalent in English. So that's absolutely impossible. So when that is the case, how do you stay loyal to the text? So for me, the language is what leads me to what happens to the third text that is that emerges in my translation. So there is the author's text and there is the translator's work, and then what I believe emerges is a third text. So the ownership of that third text is equally that of the original author and of the translator as well. So yes, I think as long as the experience of reading both the original and the translated text is similar, I think that is what I stay loyal to, if there is any question of loyalty involved. So yes, I think language is what I stay loyal to there. That's a beautiful answer. Thank you. ಮ್ಯಾಮ್, ನೀವು ಬಂಡಾಯ ಸಾಹಿತ್ಯದಿಂದ ಇನ್ಸ್ಪೈರ್ ಆಗಿದ್ರಿ ಅಂತ ಹೇಳ್ತಾ ಇದ್ರಿ. ಹಲವಾರು ಬಂಡಾಯ ಸಾಹಿತ್ಯದಿಂದ ಬಂದಂಥ ಹಲವಾರು ಕೃತಿಗಳಿಗೆ ಒಂದು ಸಿಟ್ಟು ಅನ್ನೋದಿದೆಯಲ್ಲ, ಅದೊಂದು ಸಿಟ್ಟು, ಹತಾಶೆ, ಇದೆಲ್ಲ ಒಂದು ಕಾಮನ್ ಥೀಮ್ಸ್ಗಳಾಗಿತ್ತು. ಆದರೆ ನಿಮ್ಮ ಬರವಣಿಗೆಯಲ್ಲಿ ಸಿಟ್ಟು, ಹತಾಶೆಗಿಂತ ನೀವೇ ಹೇಳಿದಾಗೆ ಒಂದು ಹೋಪ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇನ್ನೊಂದು ನಗು ಇದೆ ನಿಮ್ಮ ಕಥೆಗಳಲ್ಲಿ. ದೇರ್ ಇಸ್ ಲಾಫ್ಟರ್, ವ್ಯಂಗ್ಯ ಇದೆ, ಆಮೇಲಿಂದ ಲೈಟ್ ಮೂಮೆಂಟ್ಸ್ ಇದೆ ನಿಮ್ಮ ಕಥೆಗಳಲ್ಲಿ. ಅಂದರೆ ಆ ಸ್ಟ್ರೆಸ್, ಅಂದರೆ ಕೆಂಪು ಲುಂಗಿ ಅನ್ನೋ ಕಥೆಯಲ್ಲಿ ಅಂದರೆ ತುಂಬ ಕಷ್ಟದ ಜೀವನದಲ್ಲೂ ಅಲ್ಲೊಂದು ನಗು ಬರುತ್ತೆ. ಆ ಕ್ಯಾರೆಕ್ಟರ್ಗಳು ತುಂಬ ಎಲ್ಲೋ ಆರಾಮವನ್ನು ಅನುಭವಿಸ್ತಾರೆ ಕಷ್ಟದ ಮಧ್ಯ. ಇದು ಕಾನ್ಷಿಯಸ್ ಡಿಸಿಷನ್ನ ಅಥವಾ ಇದು ಹೊಳೆದಾದ್ಮೇಲಿಂದ ನೀವು ಹಿಂದೆ ತಿರುಗಿ ನೋಡಿದಂಥ ವಿಷಯನ? ಇಲ್ಲ, ಬದುಕು ಯಾವಾಗಲೂ ಗೋಳೆ ಅಲ್ಲ. ಬದುಕಿನಲ್ಲಿ ಹೋರಾಟ ಇರುತ್ತೆ, ಹೋರಾಟದ ಜೊತೆಯಲ್ಲಿ ಸಂತೋಷ ಕೂಡ ಇರುತ್ತೆ.
ಅದ್ರ ಜೊತೆ ನಗು ಕೂಡ ಇರುತ್ತೆ, ವ್ಯಂಗ್ಯ ಇರುತ್ತೆ, ಸಂಬಂಧಗಳಿರುತ್ತೇವೆ, ಎಲ್ಲವೂ ಕೂಡ ಇರ್ತೇವೆ ಬದುಕಿನಲ್ಲಿ. ಆ ಕ್ಷಣಗಳನ್ನು ಕಾಣಿಸಿದ್ದೀನಿ. ಮತ್ತು ಬಡವರು ಅವರಿಗೆ ಹಣ ಇಲ್ಲ ಅಥವಾ ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ಪ್ರತಿ ಕ್ಷಣನೂ ಗೊಳಾಡ್ತಾನೆ, ಕಣ್ಣೀರಾಗ್ತಾನೆ ಇರ್ತಾರೆ ಅಂತ ತಿಳ್ಕೊಬೇಕಾದಿಲ್ಲ. ಒಂದು ಘಟನೆ ಹೇಳ್ತೀನಿ. ನಾನು ಒಂದು ಮಾಧ್ಯಮಿಕ ಶಾಲೆಯಲ್ಲಿ 7ನೇ ಕ್ಲಾಸಲ್ಲಿ ಅನಿಸುತ್ತೆ ನಾನು ಶಾಲೆಗೆ ಹೋಗ್ತಿರ್ಬೇಕಾದ್ರೆ ನನ್ನ ಎದುರುಗಡೆ ಇಬ್ಬರು ಪೊಲೀಸ್ನವರು ಒಬ್ಬನ್ನ ಕೈದಿಗೆ ಕೈಕೊಳಗಳನ್ನ ಹಾಕಿ ಅವನನ್ನು ರಸ್ತೆಯಲ್ಲಿ ಕರ್ಕೊಂಡು ಹೋಗ್ತಾಯಿದ್ರು. ನಾನು ನೋಡಿಬಿಟ್ಟು ನನಗೆ ಗಾಬರಿ ಆಗಿಬಿಡ್ತು, ನನಗೆ ಹೆದರಿಕೆ ಆಯಿತು. ಅಯ್ಯೋ ಇದೇನಪ್ಪ ಇದು, ಇವನನ್ನು ಹೀಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ, ಇವನು ದಿನ ಇಡೀ ರಾತ್ರಿ ಇಡೀ ವರ್ಷ ಇಡೀ ಅಳ್ತಾನೆ ಇರ್ತಾನೆ, ಇವನು ಗೋಳಾಡ್ತಾನೆ ಇರ್ತಾನೆ ಅಂತ ಹೇಳ್ಬಿಟ್ಟು. ಆಮೇಲೆ ಲಾಯರ್ ಆದಮೇಲೆ ನೋಡಿದೆ ನಾನು, ಕೈಕೊಳ ಹಾಕ್ಕೊಂಡೇ ಬರ್ತಾರೆ ಜನಗಳನ್ನ. ಆ ಕೈದಿಗಳು ಅಲ್ಲೇ ಅವ್ರಿಗಿರ್ತಕ್ಕಂಥ ಲಿಮಿಟೆಡ್ ಸ್ಪೇಸ್ನಲ್ಲೇ ಅವ್ರ ಮನೆಯವ್ರು ನೋಡೋಕ್ಕೆ ಬರ್ತಾರೆ, ಮಗನ್ನೂ ಎತ್ಕೊಂಡಿರ್ತಾನೆ, ಅವನ ಜೊತೆ ಆಡ್ತಾನೂ ಇರ್ತಾನೆ, ಅವನಿಗೆ ಬಿರಿಯಾನಿನೋ ಸ್ವೀಟ್ಸು ತಂದು ಕೊಡ್ತಾರೆ, ಅದನ್ನೂ ತಿಂದು ಸಂತೋಷ ಪಡ್ತಾ ಇರ್ತಾನೆ. ಆ ಕೈದಿಯ ಒಂದು ಮಿತಿಯ ಜೀವನದಲ್ಲೇ ಕೋರ್ಟ್ನ ಒಂದು ಚಿಕ್ಕ ಒಂದು ಸಂಧಿಯಲ್ಲೇ ಅವನನ್ನು ಇಟ್ಟರೂ ಕೂಡ ಅವನಲ್ಲೇ ಜೀವನನ ಅನುಭವಿಸ್ತಾ ಇರ್ತಾನೆ. ಯಾವಾಗಲೂ ಸದಾ ಇರುತ್ತೆ, ಅವನಿಗೆ ನೋವು ಇರುತ್ತೆ, ಯಾತನೆ ಇರುತ್ತೆ, ಹೊರಬರಬೇಕು ಜೈಲಿಂದ ಅಂತ ಅವನಿಗೆ ಆಸೆ ಇರುತ್ತೆ. ಆದರೆ ಆ ಕಾರಣಕ್ಕೆ ಅವನು ಇಡೀ ಅಳ್ತಾನೆ ಇರುತ್ತೆ ಅಂತ ಹೇಳೋದು ತಪ್ಪಾಗತ್ತೆ. ಅಲ್ಲೇ ಖುಷಿ ಪಡ್ತಾ ಇರ್ತಾನೆ, ಅಲ್ಲೇ ನೋವನ್ನು ಅನುಭವಿಸ್ತಾ ಇರ್ತಾನೆ, ಅಲ್ಲೇ ಸಂತೋಷನೂ ಅನುಭವಿಸ್ತಾ ಇರ್ತಾನೆ. ಇದು ಮನುಷ್ಯನ ಗುಣ. ಆ ಮನುಷ್ಯ ಗುಣವನ್ನು, ಮಾನವೀಯ ಗುಣಗಳನ್ನ ಅಲ್ಲಿ ಕಾಣಿಸ್ತಿದ್ದೀನಿ ಅಷ್ಟೇ. ಅಫ್ಕೋರ್ಸ್ ಮ್ಯಾಮ್, ಥ್ಯಾಂಕ್ ಯು. Again, a translator's question. There is of course, because you call yourself a writer - translator, you have a writer's voice and a translator's voice, or maybe they're one and the same. But what I wanted to ask is, has your translated work sort of influenced your writing? Because as a writer, I'm sure it directs how you translate. Your use of language flows from your writing voice to your translator voice. Has it happened that you translated somebody's work, like Banu ma'am's or the previous works, and that has sort of changed the way you think about writing itself? I'm sure it has, because everything, I mean, writers are not, yes, we do work in isolation, but then we are not necessarily isolated from the world intellectually, because we feel everything. I mean, at least we should be feeling everything, we should be experiencing everything. And I do believe that everything we read, everything we see, experience, watch, listen to, everything influences our writing practice in one way or the other. So I'm sure the translations that I've done have also affected my writing, and the other way around. So I mean, I don't think it's possible to put these in separate boxes and say there's no vacuum. There's no vacuum there. So you can't really say this is how much percentage my translation has affected my writing, or the other way around again. So I think it does. Everything that we do should ideally affect how we practice our writing. So I'm sure it has influenced as well. Yeah. Do you have a favorite story of the 13 that you have translated? The 12 stories. Yes. Yes. I would say The Shroud, which is Kafan in Kannada. Right. Because I think it's one of those rare stories which are also again about patriarchal patriarchy oppressing women, but there's also a wonderful nuance of the class system in the Muslim community, which is not very often that you get to read the class system and the problems that it causes. So I think that's one of my favorite stories. ಮ್ಯಾಮ್, ನಿಮ್ಮ ಫೇವ್ರೇಟ್ ಕಥೆ ಯಾವುದು ಮ್ಯಾಮ್ ಈ 12 ಕಥೆಗಳಲ್ಲಿ? ಒಬ್ಬ ತಾಯಿಗೆ ಮಕ್ಕಳಲ್ಲಿ ಯಾರು ಆಪ್ತರು ಯಾರು ಆಪ್ತರಲ್ಲ ಹೇಳೋಕ್ಕಾಗೋದಿಲ್ಲ. ಎಲ್ಲ ನನಗೆ ಪ್ರಿಯವಾದವರೇ. ಅದರಲ್ಲಿ ನಾನು ಡಿಸ್ಕ್ರಿಮಿನೇಟ್ ಮಾಡೋಕ್ಕಾಗೋದಿಲ್ಲ ಅವುಗಳ ನಡುವೆ. ಒಬ್ಬರನ್ನ ಮೆಚ್ಚಿ ಒಬ್ಬರನ್ನ ನಾನು ಚೆನ್ನಾಗಿಲ್ಲ ಅಂತ ಹೇಳೋಕ್ಕೆ. ಆಲ್ ಆರ್ ಮೈ ಕ್ರಿಯೇಷನ್ಸ್. ಐ ಆಮ್ ಹ್ಯಾಪಿ ಅಬೌಟ್ ದೆಮ್. ಅಫ್ಕೋರ್ಸ್. ಮ್ಯಾಮ್, ಒಂದು ನನಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸಿದ್ದು ಈ ಅಖಿಲಂದು ಒಂದು ಕತೆ ಬರುತ್ತೆ. ಅಂದರೆ ಅದರಲ್ಲಿ ನನಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸಿದ್ದೇನು ಅಂತಂದರೆ,
ನೀವು ಯಾರನ್ನೂ ಕೆಟ್ಟದ್ದು ಒಳ್ಳೆಯದು ಸರಿ ತಪ್ಪು ಅನ್ನೋ ದೃಷ್ಟಿಯಲ್ಲಿ ನೋಡೋದೇ ಇಲ್ಲ ಆ ಕಥೆಯಲ್ಲಿ. ದಟ್ ಐ ಫೌಂಡ್ ವೆರಿ ಇಂಟ್ರೆಸ್ಟಿಂಗ್ ಬಿಕಾಸ್ ನೀವು ಪೇಟ್ರಿಯಾರ್ಕಿಯನ್ನು ಆ ಲೆನ್ಸಿಂದ ನೋಡ್ತೀರಾ, ಬಟ್ ಅದರಲ್ಲಿ ಆ ಗಂಡಸನ್ನು ಅದೇ ಲೆನ್ಸಲ್ಲಿ ನೋಡ್ತೀರಾ, ಅವನಿಗೂ ಪಾಪ ಅಂತೀರಾ. ವೈಲ್ ಯು ಆರ್ ಟಾಕಿಂಗ್ ಅಗೇನ್ಸ್ಟ್ ಪೇಟ್ರಿಯಾರ್ಕಿ, ಯು ಆರ್ ನಾಟ್ ಟಾಕಿಂಗ್ ಅಗೇನ್ಸ್ಟ್ ಮೆನ್ ಎನಿವೇರ್. ಅಂದರೆ ಒಬ್ಬ ಇಂಡಿವಿಜುವಲ್ ಗಂಡಸಿನ ಬಗ್ಗೆನೇ. ಯಾಕೆ ಅಂದರೆ ಹೆಣ್ಣು ಮಕ್ಕಳಲ್ಲೇ ಭಾಳ ಜನ ಗಂಡಾಳ್ವಿಕೆ ನಡೆಸೋರಿದ್ದಾರೆ. ನಾನು ಆ ಕಾರಣಕ್ಕೆ ಆ ಥರ ಮನಸ್ಥಿತಿಯವ್ರನ್ನ ನೋಡಿದ್ದೀನಿ ನಾನು. ಬಹುಶಃ ಅತ್ತೆ ಅನ್ನೋಳು ಕೆಟ್ಟವಳಾಗೋದು ಯಾಕೆ ಅಂದರೆ ಅವಳು ಸ್ವಲ್ಪ ಈ ಥರದ ಗಂಡಾಳ್ವಿಕೆಯ ಮನಸ್ಥಿತಿಗೆ ಬಂದಿರ್ತಾಳೆ, ಅದಕ್ಕೆ ಅಂತ ಹೇಳ್ಬಿಟ್ಟು. ಹಾಗೆ ಅದಕ್ಕೆ ಇದೇನಿಲ್ಲ, ಭಾಳಷ್ಟು ಜನ ಪುರುಷರು ಕೂಡ ನಾನು ನೋಡಿರುವಂಥವ್ರು ಭಾಳ ಸೌಮ್ಯವಾಗಿ ಭಾಳ ಪ್ರೀತಿ ಮತ್ತು ಅಭಿಮಾನದಿಂದ ಸಂಸಾರ ನಡೆಸೋರಿದ್ದಾರೆ, ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಇದನ್ನು ನಾವು ಗಂಡಾಳ್ವಿಕೆಯನ್ನು ನಾವು ಜೆಂಡರ್ ಬೇಸಿಸ್ ಆಗಿ ನಾವು ತೀರ್ಮಾನ ಮಾಡಲಿಕ್ಕಾಗೋದಿಲ್ಲ. ಅದು ಆ ಅಂಶನೂ ಕೂಡ ನಾನು ಗಮನಿಸಿದ್ದೀನಿ. ಅದು we were talking about decolonizing writing. If we had to decolonize reading as well, can you suggest, because I'm sure there are a lot of young readers here or even seasoned readers, what would the decolonized reading list for you would look like? Indian authors that you would encourage everyone to read. Okay, I'm back. I would say translated fiction or translated literature rather, instead of restricting it to fiction. There are so many, there's some incredible work happening in translation of late. Translations have always been going on. I think it's just that, you see them front and center from most publishers these days. So many. Where do I even start? Which book did you read recently, translated literature, that you think you should recommend? I would have to say Malayalam. I'm sorry. Because I think there's incredible work happening in Malayalam literature. Jayashree Kalattil, for example, her Valli was it was almost very educative for me when I was translating these stories. Right. So Sheila Tommy's Valli, which I think came about 2 or 3 years ago, and translated from Malayalam by Jayashree Kalattil. So there she does some incredible work. So there is a community of the Paniya tribal groups in the novel, and the way she translates their dialect and their language into English while retaining a lot of a lot of the original words, it's educative. I think as translators, it's a fantastic book to read. If I had to just pick one, it's very hard to just pick one novel, right. But yeah. Ma'am, ನಿಮ್ಮ ಫೇವ್ರೆಟ್ ಪುಸ್ತಕಗಳು ರೆಕಮೆಂಡ್ ಮಾಡೋವಂಥದ್ದು? ನಾನು ಬೇರೆ ವಿಷಯದ ಬಗ್ಗೆ ಮಾತಾಡ್ತೀನಿ. ನಾನು ಸಾಹಿತ್ಯಕ್ಕಿಂತ ಹೆಚ್ಚಾಗಿ ಈಗ ಒಂದು ಸಾಹಿತ್ಯದ ಸಂಸ್ಕೃತಿಯ ಬಗ್ಗೆ ಒಂದೆರಡು ಮಾತುಗಳನ್ನ ಖಂಡಿತ ಮ್ಯಾಮ್ ಇಷ್ಟಪಡ್ತೀನಿ. ನಾನು ಮೈಸೂರು ನೋಡಿಲ್ಲ ಅಂತಲ್ಲ, ನನ್ನ ಬಾಲ್ಯದಿಂದಲೂ ಕೂಡ ಅನೇಕ ಸರಿ ನಾನು ಮೈಸೂರನ್ನು ನೋಡಿದ್ದೀನಿ, ಮತ್ತು ಭಾಳ ಇಷ್ಟನೂ ಆಗಿದೆ ನನಗೆ. ಒಂದು ಕಾಲದಲ್ಲಿ ಮೈಸೂರಿನಲ್ಲೇ ನಾನು ನನ್ನ ನೆಲೆ ಮಾಡ್ಕೋಬೇಕು ಅಂತಲೂ ಆಲೋಚನೆ ಮಾಡಿದ್ದೆ, ಆದರೆ ಆಗಲಿಲ್ಲ. ಹಾಸನದಲ್ಲಿದ್ದೀನಿ, ಅದು ಬೇರೆ ವಿಷಯ. ಮೈಸೂರನ್ನು ನಾನು ಬಾರಿ ನೋಡಿದ್ದೀನಿ, ಆದರೆ ಲಂಡನ್ ನೋಡಿರಲಿಲ್ಲ ನಾನು. ಈಗ ಮೇನಲ್ಲಿ ಈ ಬುಕ್ಕರ್ ಒಂದು ಕಂಟೆಸ್ಟ್ಗೆ ಹೋದಾಗ ನೋಡಿದೆ, ನಂತರ ಜೂನ್ನಲ್ಲೂ ಕೂಡ ನಾನು ಹೋದೆ. ನನಗೆ ಈ ಮೈಸೂರು ಮತ್ತು ಲಂಡನ್ ನಡುವಿನ ಒಂದು ಭಾಳ ಒಳ್ಳೆಯ ಸಂಬಂಧ ನನ್ನ ಮನಸ್ಸಿಗೆ ಬಂತು. ನಾವು ಅಲ್ಲಿ ಬುಕ್ಕರ್ ಕಂಟೆಸ್ಟ್ಗೆ ಹೋದಂಥ ಸಂದರ್ಭದಲ್ಲಿ ಅದು ಪ್ರೈಸ್ ಡಿಕ್ಲೇರ್ ಆದ ನಂತರ ನಮ್ಮನ್ನು ಹೇ ಫೆಸ್ಟಿವಲ್ಗೆ ಕರ್ಕೊಂಡು ಹೋದರು. ಅಲ್ಲಿ ನಡೀತಕ್ಕಂಥ ಒಂದು ಲಂಡನ್ಗೆ ಸಮೀಪದ ಒಂದು ಹಳ್ಳಿಯಲ್ಲಿ ನಡೀತಕ್ಕಂಥ ಒಂದು ಸಾಹಿತ್ಯದ ಸಂಭ್ರಮ, ಸಾಹಿತ್ಯದ ಹಬ್ಬ. 13 ದಿನಗಳ ಕಾಲ ನಡೆಯುತ್ತೆ ಹಳ್ಳಿಯದು. ಆ ಹಳ್ಳಿಯ ಸುಮಾರು 300 ವರ್ಷಗಳ ಹಳೆಯ ಬಿಲ್ಡಿಂಗ್ಗಳನ್ನೆಲ್ಲ ಹೆರಿಟೇಜ್ ಬಿಲ್ಡಿಂಗ್ ಅಂತ ಹೇಳ್ಬಿಟ್ಟು
ಅದನ್ನು ತುಂಬ ಚೆನ್ನಾಗಿ ರಕ್ಷಣೆ ಮಾಡಿದ್ದಾರೆ. ಆ ಮನೆಗಳನ್ನೆಲ್ಲ ಆ ಸಂದರ್ಭದಲ್ಲಿ ಬಾಡಿಗೆಗೆ ಕೊಡ್ತಾರೆ. ಒಂದೊಂದು ದಿನ ಕೂಡ ಸುಮಾರು 25,000 ಜನ ಅಲ್ಲಿಗೆ ಭೇಟಿ ಕೊಡ್ತಾರೆ, ಸಾಹಿತ್ಯಾಸಕ್ತರು. ಅಲ್ಲಿ ಎಲ್ಲ ನಮ್ಗಳನ್ನು ಆಹ್ವಾನ ಮಾಡಿದ್ರು, ಆ ಥರ ಅನೇಕ ಆಥರ್ಗಳನ್ನು ಆಹ್ವಾನ ಮಾಡ್ತಾರೆ. ಪ್ಯಾನಲ್ ಡಿಸ್ಕಷನ್ ಇರುತ್ತೆ. ಸುಮಾರು 40 ಪುಸ್ತಕ ಮಳಿಗೆಗಳೇನು ಇರ್ತವೆ ತಾತ್ಕಾಲಿಕವಾಗಿ ಅರೇಂಜ್ ಮಾಡಿದ್ದು. ಅನೇಕ ಪುಸ್ತಕಗಳನ್ನ ಅಲ್ಲಿ ಜನ ಕೊಳ್ತಾರೆ. ಪುಸ್ತಕ ಪ್ರೀತಿ ಅವರಿಗೆ ಅಷ್ಟಿದೆ. ಹಾಗೆ ನಾವು ಗ್ರಾಮಕ್ಕೆ ಹೋಗ್ತಿರ್ಬೇಕಾದ್ರೆ ಮೊದಲು ಟ್ರೈನ್ನಲ್ಲಿ ನಾವು ಪ್ರಯಾಣ ಮಾಡಿದ್ವಿ. ಆ ನಂತರ ಟ್ಯಾಕ್ಸಿಯಲ್ಲಿ ಹೋದ್ವಿ. ಅಲ್ಲಿನ ಪಬ್ಲಿಷರ್ ನಮ್ಮ ಜೊತೆಗಿದ್ದರು. ಅಲ್ಲಿ ಪ್ರಯಾಣ ಮಾಡ್ತಿರ್ಬೇಕಾದ್ರೆ ನಾನು ಸ್ವಲ್ಪ ಹೊತ್ತು ಒಂದು 10-15 ನಿಮಿಷ ಕಣ್ಣು ಮುಚ್ಕೊಂಡು ಪ್ರಯಾಣ ಮಾಡಿದೆ. ಟು ಆ ಫೀಲಿಂಗನ್ನು ಪಡೆಯುವ ಸಲುವಾಗಿ ಕಣ್ಣು ಮುಚ್ಕೊಂಡು ನಾನು ಟ್ರಾವೆಲ್ ಮಾಡಿ ನಂತರ ಕಣ್ಣು ಬಿಚ್ಚಿ ನೋಡ್ತೀನಿ. ಆ ಹವಾ, ಆ ಬೆಟ್ಟ ಗುಡ್ಡಗಳು, ಪಕ್ಕದಲ್ಲಿ ಇರ್ತಕ್ಕಂಥ ಪೈರುಗಳು, ಅದೆಲ್ಲವನ್ನು ನೋಡಿದಾಗ ನಾನು ಎಲ್ಲಿದ್ದೀನಿ ಅಂತ ಅಂದ್ಕೊಂಡಾಗ ನಾನು ನಮ್ಮ ಹಾಸನ ಜಿಲ್ಲೆಯ ಸಕಲೇಶಪುರದಲ್ಲಿದ್ದೀನಿ ಅಂತ ಅನ್ನಿಸ್ತು ನನಗೆ. ಅಷ್ಟೊಂದು ಸಾಮ್ಯತೆ. ನನ್ನನ್ನು ಕಣ್ಣು ಕಟ್ಟಿ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಇದು ಯಾವ ಪ್ರದೇಶಕ್ಕೆ ಗುರುತಿಸಿ ಅಂದರೆ ನಾನು ಸಕಲೇಶಪುರನೇ ಅನ್ನಿವೆ ಅಥವಾ ಮಡಿಕೇರಿ ಅನ್ನುವೆ. ಅಷ್ಟೊಂದು ಸಾಮ್ಯತೆ ಇರ್ತಕ್ಕಂಥ ಪ್ರದೇಶ ಅದು. ಹಾಗೆಯೇ ಲಂಡನ್ಗೆ ಹೋಗಿ ಬಂದ ನಂತರ ನಿನ್ನೆ ಮೈಸೂರು ನೋಡ್ತೀನಿ. ಮೈಸೂರು ಲಂಡನ್ನು ನನಗೆ ಭಿನ್ನ ಅಂತ ಅನ್ನಿಸ್ಲಿಲ್ಲ. ಯಾಕೆ ಅಂತ ಹೇಳಿದರೆ ಅದೇ ವಿಶಾಲವಾದಂಥ ರಸ್ತೆಗಳು, ಅದೇ ವಿಶಾಲವಾದಂಥ ಒಂದು ಸಸ್ಯರಾಶಿ. ಆಮೇಲೆ ಅಲ್ಲಿ ಬಕ್ಕಿಂಗ್ಹ್ಯಾಮ್ ಪ್ಯಾಲೇಸ್ಗೆ ಎದ್ದು ಬಿದ್ದು ಹೋಗಿ ನೋಡ್ಕೊಂಡು ಬಂದೆ. ಇಲ್ಲಿ ನಮಗೆ ಮೈಸೂರು ಅರಮನೆ ಇದೆ, ಅದೇ ಥರದ ಹೆರಿಟೇಜು ನಮಗೆ ಹೆಮ್ಮೆ ಪಡುವಂಥದ್ದು. ಮತ್ತು ಅಲ್ಲಿ ಇರ್ತಕ್ಕಂಥ ಒಂದು ಸಾಂಸ್ಕೃತಿಕವಾದಂಥ ಲಂಡನ್ನಿನ ಸಾಂಸ್ಕೃತಿಕ ವಾತಾವರಣಕ್ಕೆ ಇಡೀ ನಮ್ಮ ಭಾರತೀಯರು ಎಷ್ಟು ಜನ ಹೋಗಿ ಅಲ್ಲಿ ಮನೆ ಮಾಡ್ಕೊಂಡು ನಿಂತುಬಿಟ್ಟಿದ್ದಾರೆ. ಆದರೆ ಇಲ್ಲಿ ಮೈಸೂರು ಕೂಡ ಅದೇ ರೀತಿಯ ಸಾಂಸ್ಕೃತಿಕ ನಗರಿ ಮೊದಲಿನಿಂದಲೂ ನನಗೆ ಗೊತ್ತಿದೆ. ಮತ್ತು ಲಂಡನ್ನಿನ ಒಂದು ಪುಸ್ತಕ ಸಂಸ್ಕೃತಿಯ ವಿಷಯವನ್ನು ಹೇಳಬೇಕು ಅಂದರೆ ಈ ಎಲ್ಲ ಫೆಸ್ಟಿವಲ್ಗಳಲ್ಲಿ ಮತ್ತು ಈ ಬುಕ್ ಸ್ಟೋರ್ಸ್ಗಳ ಬಗ್ಗೆ ಹೇಳಬೇಕು. ಬುಕ್ ಸ್ಟೋರ್ ಸೆಂಟ್ರಲ್ ಲಂಡನ್ನಲ್ಲಿ ಇರುವಂಥದ್ದು ಎಷ್ಟು ಹ್ಯೂಜ್ ಬಿಲ್ಡಿಂಗ್ ಅಂದರೆ 4 ಅಂತಸ್ತಿನ ಪುಸ್ತಕದ ಮಳಿಗೆ. 4 ಅಂತಸ್ತಿನ ಒಂದು ಪುಸ್ತಕದ ಮಳಿಗೆ, ತುಂಬ ವಿಶಾಲವಾದಂಥ ಮಳಿಗೆ. ಯಾವ ಪುಸ್ತಕ ಬೇಕಿದ್ರೂ ಅಲ್ಲಿ ನಿಮಗೆ ಸಿಗತ್ತೆ. ಮತ್ತು ಅಲ್ಲಿರುವಂಥದ್ದು ಲಿಫ್ಟ್, 4 ಅಂತಸ್ತಿಗೆ ಹೋಗಲಿಕ್ಕೆ ಲಿಫ್ಟ್, ಶೌಚಾಲಯಗಳು ಮತ್ತು ಒಂದು ಕಾಫಿ ಶಾಪ್. ಆರಾಮಾಗಿ ಕಾಫಿ ಕುಡ್ಕೊಂಡು ನೀವು ಇಡೀ ಪುಸ್ತಕಗಳನ್ನ ನೀವು ಆಯ್ಕೆ ಮಾಡ್ಬೋದು. ಮತ್ತು ಆ ಪುಸ್ತಕ ಮಳಿಗೆಗಳಲ್ಲಿ ಈ ಥರದ ಸಂವಾದ ಕಾರ್ಯಕ್ರಮಗಳು ನಡೆಯುತ್ತವೆ. ಆದರೆ ಆ ಪುಸ್ತಕ ಮಳಿಗೆಯವರು ಅನೌನ್ಸ್ ಮಾಡಿದ ತಕ್ಷಣ ನೀವೆಲ್ಲ ಟಿಕೆಟ್ ತಗೊಂಡು ದುಡ್ಡು ಕೊಟ್ಟು ಬರಬೇಕು, ಹಿಂಗೆ ಬರೋಂಗಿಲ್ಲ. ಅದು ಅಲ್ಲಿನ ಸಂಪ್ರದಾಯ. ಆಮೇಲೆ ಎಲ್ಲ ಪ್ರೋಗ್ರಾಮ್ ಮುಗೀತಿದ್ದ ಹಾಗೆ ಹೀಗೆ ಎದ್ದು ಬಿದ್ದು ಓಡ್ತಾರೆ ಜನ. ನಾನು ಮೊದಲು ನೋಡಿಕೊಂಡೆ, ಯಾಕೆ ಹಿಂಗೆ ಓಡ್ತಾ ಇದ್ದಾರೆ, ನಮ್ಮ ಮಾತು ಸಾಕಾಯ್ತೇನೋ, ಇದು ಜಾಸ್ತಿ ಮಾತಾಡ್ಬಿಟ್ಟೇನೋ ಏನೋ ಅಂದ್ಕೊಂಡು ಬೇಜಾರು ಮಾಡ್ಕೊಳ್ತಿರ್ಬೇಕಾದ್ರೆ ಎಲ್ಲ ಹೋಗಿದ್ದೇನೆ ಕ್ಯೂ ನಿಂತುಬಿಟ್ರು. ಯಾಕೆ ನಿಲ್ತಾ ಇದ್ದಾರೆ ಅಂದರೆ ಎಲ್ಲ ಪುಸ್ತಕ ಖರೀದಿ ಮಾಡಿ ನಮ್ಮ ಹತ್ರ ಸೈನ್ ಮಾಡಿಸ್ಲಿಕ್ಕೆ ರೆಡಿಯಾಗಿ ನಿಂತಿದ್ದಾರೆ. ಉದ್ದಕ್ಕೂ ಆ ಕ್ಯೂ ನೋಡ್ಬಿಟ್ಟು ನಾನು ಸುಸ್ತಾಗ್ಬಿಟ್ಟೆ. ಇಬ್ಬರು ಸೈನ್ ಮಾಡಿ ಸುಸ್ತು ಹೊಡೆದ್ಬಿಟ್ವಿ. ಅಷ್ಟು ಜನ ಸೈನ್ ಮಾಡಲಿಕ್ಕೆ ಬರ್ತಾರೆ. ಮತ್ತು ಒಬ್ಬ ಹೆಣ್ಮಗಳು ಬಂದಳು. ಆಕೆಗೆ ಸ್ವಲ್ಪ ವಯಸ್ಸಾಗಿತ್ತು. ಆಕೆ ಹೇಳಿದ್ಲು, ನನ್ನ ಹೆಸರು ಜೂನ್ ಅಂತಲೂ ಬರೀ, ಮತ್ತು ರೆಬೆಕಾ ಅಂತಲೂ ಬರೀ, ಮತ್ತು ಇನ್ನೊಂದು ಯಾವುದೋ ಹೆಸರು ಹೇಳ್ತು, ಇದು 3 ಬರೀರಿ ಅಂತ ಹೇಳಿ ಇವ್ರಿಗೆ ನೀವು ಸಿಗ್ನೇಚರ್ ಮಾಡಿಕೊಡಿ, ನಿಮ್ಮ ಆಟೋಗ್ರಾಫ್ ಮಾಡಿಕೊಡಿ ಅಂತ ಹೇಳಿದ್ರು. ನಾನು ಹೇಳ್ತೆ 3 ಯಾಕೆ, ಈ 3 ಹೆಸರು ಏನಕ್ಕೆ ಬೇಕು, 1 ಈಸ್ ಎನಫ್ ಅಲ್ವ ಅಂತ ಕೇಳಿದೆ. ಅದಕ್ಕೆ ಹೇಳಿದ್ಲು, ನನ್ನ ಹೆಸರಿಗೆ ಬರೀತೀರ ನೀವು, ಇವರಿಬ್ಬರು ನನ್ನ ಮೊಮ್ಮಕ್ಕಳು, ನಂಬರ್ 1 ನಂಬರ್ 2 ಆ್ಯಂಡ್ ನಂಬರ್ 3 ಇಬ್ಬರು ನನ್ನ ಮೊಮ್ಮಕ್ಕಳು. ಐ ಡೋಂಟ್ ನೋ ಹೂ ವಿಲ್ ಇನ್ಹೆರಿಟ್ ದಿಸ್ ಬುಕ್. ಹೆಂಗೆ ಇದೆ ಕತೆ, ಇನ್ಹೆರಿಟ್ ಮಾಡಬೇಕಂತೆ ಆ ಪುಸ್ತಕನ. ಅದಕ್ಕೋಸ್ಕರ ಆಕೆ ಆಟೋಗ್ರಾಫ್ ಮಾಡಿ ಅವರಿಬ್ಬರಲ್ಲಿ ಯಾರಿಗೆ ಸಿಗುತ್ತೋ ಗೊತ್ತಿಲ್ಲ, ಇಬ್ಬರ ಹೆಸರನ್ನು ಬರೀರಿ ಅಂತ ಹೇಳಿದ್ರು. ಅದು ಈ ಥರದ ಪುಸ್ತಕ ಸಂಸ್ಕೃತಿ ಇದೆಯಲ್ಲ ಇಲ್ಲಿ. ಮತ್ತು ಸಾಂಸ್ಕೃತಿಕವಾಗಿ ಕೂಡ ಲಂಡನ್ ಇವತ್ತು ಒಂದು ಹಬ್ ಆಗಿದೆ. ಜನ ಎಲ್ಲ ಆಕರ್ಷಿತರಾಗ್ತಾ ಇದ್ದಾರೆ. ಅಲ್ಲಿ ದಿನನಿತ್ಯ ಒಂದು ಸಾಹಿತ್ಯದ ಚರ್ಚೆ ನಡೀತೆ, ನಾಟಕ ನಡೀತಾ ಇರುತ್ತೆ, ಭಾಷಣ ನಡೀತಾ ಇರುತ್ತೆ. ಈ ಥರದ ಒಂದು ಸಂವಾದ ನಡೀತಕ್ಕಂಥ ಒಂದು ಪ್ರದೇಶ.
ಮತ್ತು ನೆನೆ ಮೈಸೂರನ್ನು ನೋಡಿದಾಗ ಇಲ್ಲಿನ ಒಂದು ವಾತಾವರಣ, ಇಲ್ಲಿನ ಜನ ಎಲ್ಲ ನೋಡಿದಾಗ ಪ್ರಪಂಚ ಎಷ್ಟು ವಿಶಾಲವಾಗಿದೆ, ಎಷ್ಟು ಸಾಮ್ಯತೆ ಇದೆ, ಎಷ್ಟೊಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ ಇಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅಂತ ನನಗಂತೂ ಭಾಳ ಖುಷಿ ಆಯಿತು. ಇದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಇದ್ದೆ. ಅದಕ್ಕೆ ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಹೀಗೆ ನಮ್ಮಲ್ಲೂ ಲಂಡನ್ ಅಷ್ಟೇ ಪುಸ್ತಕ ಪ್ರೀತಿ ಬೆಳೀಲಿ, ನೀವು ಮತ್ತಷ್ಟು ಪುಸ್ತಕಗಳನ್ನು ಬರೀಲಿ, ಮತ್ತಷ್ಟು ಪ್ರಶಸ್ತಿಗಳು ಬರಲಿ ಅಂತ ಕೇಳ್ಕೊತೀನಿ. ಮುಂದಿನ ಪುಸ್ತಕ ಏನು ಬರಿತಾ ಇದ್ದೀರಿ ಮ್ಯಾಮ್? ನನ್ನದು ಸುಮಾರು 6 ಕಥಾ ಸಂಕಲನಗಳು ಒಟ್ಟಿಗೆ ಸಮಗ್ರ ಈಗ ಬಂದಿದೆ. ಅಭಿರುಚಿ ಪ್ರಕಾಶನದವರು ನೆನ್ನೆ ಕೂಡ ಬಿಡುಗಡೆ ಮಾಡಿದರು ಅದನ್ನು. ನನ್ನದು 7ನೇ ಕಥಾ ಸಂಕಲನ ಬರ್ತಾ ಇದೆ ಕನ್ನಡದಲ್ಲಿ, ಅದು ರೆಡಿ ಆಗ್ತಾ ಇದೆ. ಮತ್ತು ನನ್ನದೊಂದು ಕಾದಂಬರಿ ಕುಬ್ರ ಅಂತ ಇತ್ತು, ಅದು ಲಂಕೇಶ್ ಪತ್ರಿಕೆಯಲ್ಲಿ ಪಬ್ಲಿಷ್ ಆಗಿತ್ತು, ಬುಕ್ ಫಾರ್ಮಲ್ಲಿ ತಂದಿರಲಿಲ್ಲ ನಾನು. ಅದನ್ನು ಈಗ ಮತ್ತೆ ಅಭಿರುಚಿ ಪ್ರಕಾಶನದಿಂದ ಅದು ಕುಬ್ರ ನನ್ನ ಕಾದಂಬರಿ ಪ್ರಿಂಟಿಂಗಲ್ಲಿದೆ, ಅದು ತಯಾರಿದೆ, ಅದು ಕೂಡ ಬರಲಿಕ್ಕೆ ತಯಾರಿದೆ. ಆಮೇಲೆ ನನ್ನ ಒಂದು 7 ಕಥಾ ಸಂಕಲನಗಳ ಪೈಕಿ 15 ಕಥೆಗಳು ಮತ್ತೆ ಈಗ ಇಂಗ್ಲೀಷ್ಗೆ ಅನುವಾದ ಆಗ್ತಾಯಿವೆ ಅದು. ಆಮೇಲೆ ನನ್ನ ಒಂದು ಆತ್ಮಕಥೆ ಕೂಡ ಬರ್ತಾ ಇದೆ, ಬಹುಶಃ ಡಿಸೆಂಬರ್ದಲ್ಲಿ ಬಿಡುಗಡೆ ಆಗ್ಬೋದು. ವಂಡರ್ಫುಲ್, ವಂಡರ್ಫುಲ್. We look forward to it, ma'am. What is next for you, Deepa, ma'am? What are you working on? I'm actually working on a couple of my own writing projects, some fiction, and there's a book-length essay that I'm working on, possibly on language. It's not in full form yet, and a couple of translation projects as well. My next translation is a novel by a debut author called Samudrata Venkatramu. It's a gorgeous novel, very short. It's about 130 pages long, but spans an entire century, and yeah, it's a brilliant novel. Kannada novel. Kannada novel. I'm translating it to English. Wonderful. But yeah, my own work as well. Yeah. I think we'll open up the stage to audience questions. Idara illi. Ha, sir. Hello, yeah. First of all, heartiest congratulations to both of you on winning the coveted Booker Prize and winning attention to Kannada literature. That's the great thing. I haven't read the entire collection, but listening to Deepa was very reassuring. I read a couple of stories, and what I like about you is your self-assurance, your confidence, and you are really courageous and brave, because no italics, no glossary, no footnotes. To remind you, Chinua Achebe, who wrote Things Fall Apart in the 50s, Heinemann asked him to write, put a glossary. And he had no choice because he wanted his novel to be published. So he had to have a glossary. And you, I remember the word Sergu, and another place you use Ante Kante. Yes. No, this is the kind of confidence, self-assurance that a translator needs to have. Thank you, And sir. I'm so happy Thank you so much. that you have done that, and you're really, I regard you as a trailblazer in Thank you, sir. translation. Thank you so Congratulations much. again. Thank you so much, sir. Thank you. Anybody else who has a question or any thoughts to share? Can I request Abhiruchi Ganesh and Kanishka to come over to the stage? So Abhiruchi Ganesh is the guy in 2013 who dared to publish this book, and Kanishka is the literary agent of Deepa Basti. And Banu Mushtaq as well. And He's And both are. Banu Mushtaq, of course, ma'am. Thank you, Ganesh, and thank you, Kanishka, for this wonderful book. Thank you both. ಕನ್ನಡ ಶ್ರೀಮಂತವಾದ ಭಾಷೆ. ಇಂಗ್ಲೀಷ್ ಅಷ್ಟೇ ಸಮೃದ್ಧ, ಪ್ರಾಚೀನ. ಹತ್ರ ಹೀಗಿಡೀರಿ ಗಣೇಶ್. ಇಂಗ್ಲೀಷ್ ಅಷ್ಟೇ ಸಮೃದ್ಧ ಮತ್ತು ಪ್ರಾಚೀನ. ಕನ್ನಡ ಪುಸ್ತಕಗಳನ್ನು ಓದೋರಿಲ್ಲ ಅಂತಾರೆ, ಆದರೆ ಕಳೆದ ಬೂಕರ್ ಬರೋಕ್ಕಿಂತ ಮುಂಚೆ ನಾವು 439 ಪುಸ್ತಕಗಳನ್ನು ಪಬ್ಲಿಷ್ ಮಾಡಿದ್ದೀವಿ. ಯಾವತ್ತೂ ಕೂಡ ಕನ್ನಡದ ಓದುಗರು ತೊಂದರೆ ಕೊಟ್ಟಿಲ್ಲ ಮತ್ತು ಕೊಂಡು ಓದಿ ಪ್ರೋತ್ಸಾಹಿಸಿದ್ದಾರೆ, ಹೆಚ್ಚೆಚ್ಚು ಓದ್ತಿದ್ದಾರೆ. ತೇಜಸ್ವಿಯವರು, ಕುವೆಂಪು ಅವರು, ಭೈರಪ್ಪನವ್ರದ್ದು ಪುಸ್ತಕಗಳನ್ನು ಓದ್ತಿದ್ದಾರೆ.
ದಯವಿಟ್ಟು ಕನ್ನಡ ಪುಸ್ತಕಗಳನ್ನು ಕೊಂಡು ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ. ನಮಸ್ಕಾರ. Kanishka, do you want to say something? Yeah, I just feel it's such a great honor to be part of this wonderful journey of this book, and this is the second time that I've been involved with an international Booker winning book. And thank you, Deepa and Banu ma'am. You had all the access, all the goodwill to go to publishers directly, which a lot of authors continue to do, but you chose to go with an agent. So thank you so much. And this is also very good news for short story collections in general, because I don't know whether many of you know how publishing is working these days. Is becoming more and more commercial, marketing driven, and poetry, short story collections, all of them are suffering a lot. So I hope, because of a Booker win for a short story collection, which is the first time it has happened in any of the formats, Booker International and Booker, it will give some sort of a boost and recognition to short story writers. Yeah, So thank so you, much. Thanks. Tanishka, and thank you, Abhiruchi Ganesh. ಧನ್ಯವಾದಗಳು ಎಲ್ಲರಿಗೂ. Yes. Okay, Thank you. back thank to you. the question. Yeah. Yes. Hi. Yeah, hi. Yes, ma'am. Is my mic on? Yeah? Hi. It's such an honor to meet both of you. Thank you for being here today. Hello. Yeah? ಇವಾಗ ಕೇಳಿಸ್ತದೆ ಮ್ಯಾಮ್. ಜಸ್ಟ್ ಹೋಲ್ಡ್ ಇಟ್ ಕ್ಲೋಸರ್. Okay. Can you hear me now? Ma'am, Banu ma'am, I just wanted to ask you about your process of writing. What is your process? Like how do you write? Like some people write like 4 hours a day or 2 hours a day, morning, evening, night, whatever. So I just wanted to know how you sit with the page, blank page, and how you get started and write. Thank you. I don't have a definite timetable to write. Whenever and wherever it comes to me, I write. That's all. Because I may write even in court, calling between the files. That's how I write. Because earlier I used to write with my handwriting, I would like to. Then further I could not pick up this typing. Now I dictate on a speech to text app and then I correct it. That is easier for me. And I don't have any time. When I start a story, I may complete it within 3 days or it may go to 3 years. I don't know. I cannot say. I write whenever some people say, ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆ 4 ಗಂಟೆಗೆ. ಆ ಥರದ ಯಾವ ಒಂದು ಅವಕಾಶಗಳು ರಿಸ್ಟ್ರಿಕ್ಷನ್ಸ್ ಕೂಡ ಅಲ್ಲ. ಫ್ಲೈಟಲ್ಲಿ ಬರ್ತಾನೆ ನಾನು ಬರ್ಕೊಂಡು ಬಂದ್ಬಿಟ್ಟಿರ್ತೀನಿ. ಮೊನ್ನೆ ಡೆಲ್ಲಿಯಿಂದ ಬರ್ತಿರ್ಬೇಕಾದ್ರೆ ಹಾಗೆ ಒಂದು ಅರ್ಧ ಕತೆ ಬರ್ಕೊಂಡೇ ಬಂದ್ಬಿಟ್ಟೆ ನಾನು. ನಿದ್ರೆ ಬಂದರೆ ನಿದ್ರೆ ಮಾಡ್ತೀನಿ, ಇಲ್ಲದೇ ಇದ್ದರೆ ಫ್ಲೈಟಲ್ಲಿ ಪ್ರಯಾಣ ಮಾಡೋದು ತುಂಬ ಬೋರಿನ ಕೆಲಸ, ಅದು ತುಂಬ ಬೇಜಾರಿನ ಕೆಲಸ, ನನಗೆ ಖುಷಿ ಕೊಡೋದಿಲ್ಲ ಅದು. ಅದಕ್ಕೆ ಇಲ್ಲ, ನಾನು ಅದು ಟಿ ವಿ ನೋಡುವುದೇ ಆಗಲಿ, ಲಂಡನ್ದು ಸುಮಾರು ದೀರ್ಘ ಜರ್ನಿ, ಒಂದು 12 ಗಂಟೆ ಜರ್ನಿ, ಎಲ್ಲ ಸುಮಾರು 3 ಫಿಲಮ್ ನೋಡಿದೆ, 4 ಫಿಲಮ್ ನೋಡಿದೆ ಅಂತಾರೆ. ನಾನು ಫಿಲಮ್ಸ್ ನೋಡೋದಿಲ್ಲ, ಏನಾದರೂ ಆಲೋಚನೆ ಮಾಡ್ತೀನಿ, ಇಲ್ಲ ಸುಮ್ಮನೆ ಬರ್ಕೊಂಡು ಕೂತಿರ್ತೀನಿ. ಹಾಗೆ ಬರ್ತಿರ್ಬೇಕಾದ್ರೆ ಅರ್ಧ ಮುಕ್ಕಾಲು ಕತೆ ಒಂದು ಬರ್ಕೊಂಡು ಬಂದೆ ನಾನು. ಹಾಗೆ ನನಗೆ ಇಂಥದ್ದೇ ನಿರ್ದಿಷ್ಟವಾದಂಥ ಕಾಲ, ಅವಕಾಶ, ವೇಳೆ ಏನು ಬೇಕು ಅಂತಲ್ಲ, ಎಲ್ಲಿ ಕೇಳಿದರೆ ಅಲ್ಲಿ ನಾನು ಬರೆದು ಹಾಕ್ತೀನಿ ಅಂತ ಹೇಳಬೇಕಷ್ಟೇ. Before the next question, there's a request. There's a car 4854. It's blocking several other cars. Can you please move it? Yes, sir. ಮೇಡಮ್ ನಮಸ್ತೆ. ನಿಮ್ಮಿಬ್ಬರಿಗೂ ಅಭಿನಂದನೆಗಳು ಬುಕ್ಕರ್ ಪ್ರಶಸ್ತಿ ಪಡೆದಿದ್ದಕ್ಕೆ. ಥ್ಯಾಂಕ್ ಯು. ಅದಕ್ಕಿಂತ ಹೆಮ್ಮೆಯ ವಿಷಯ ಅಂತಂದರೆ ನೀವು ಮುಂದಿನ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದೀರಿ ಅನ್ನೋ ಸುದ್ದಿ ಎಲ್ಲ ಕಡೆ ಬಂದಿದೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ನನ್ನ ಪ್ರಶ್ನೆ ಇಷ್ಟೇ, ಲಂಕೇಶ್ ಪತ್ರಿಕೆಯಲ್ಲಿ ಬರೀತಿದ್ರಿ, ಬಂಡಾಯ ಸಾಹಿತ್ಯದಿಂದ ನೀವು ಇನ್ಫ್ಲೂಯೆನ್ಸ್ ಆಗಿದ್ರಿ. ಗಂಡಾಳುವಿಕೆ ವಿರುದ್ಧ ಅನ್ನೋದಕ್ಕಿಂತ ಅದನ್ನು ನೀವು ನಿಮ್ಮ ಪುಸ್ತಕಗಳಲ್ಲಿ, ಕೃತಿಗಳಲ್ಲಿ ತೋರಿಸ್ತಾ ಇದ್ದೀರಿ. ಈಗಿನ ಕನ್ನಡ ಸಾಹಿತ್ಯ ಪರಿಷತ್ ಇರುವ ಪರಿಸ್ಥಿತಿನಲ್ಲಿ ನಿಮ್ಮನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಸೊ ನಿಮ್ಮ ಅಭಿಪ್ರಾಯ ಏನು? ನಾನು ಆ್ಯಸ್ ಅನ್ ಇಂಡಿವಿಜುವಲ್ ಇದನ್ನು ಅನೌನ್ಸ್ ಆದ ತಕ್ಷಣ ಇಲ್ಲ ಮೇಡಮ್ ನಾನು ಅಧ್ಯಕ್ಷ ಆಗಲ್ಲ ಅಂತೇಳಿ ಹೇಳ್ತಾರೆ ಅಂತೇಳಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ, ನನ್ನ ಅಭಿಪ್ರಾಯದಲ್ಲಿ, ಸ್ವಂತ ಅಭಿಪ್ರಾಯ ನನ್ನದು. ಆದರೆ ಇವತ್ತಿನ ಕನ್ನಡ ಸಾಹಿತ್ಯ ಪರಿಷತ್ ಇರೋ ಹಿನ್ನೆಲೆಯಲ್ಲಿ ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳೋಣ. ಅಲ್ಲ, ನೀವು ಹೇಳ್ತಿರ್ತಕ್ಕಂಥ ಒಂದು ವಾದ ಇದೆ, ನಾನು ಒಪ್ತೀನಿ. ಆದರೆ ನಾವು ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವವನ್ನು ನಾವು ನೋಡಬೇಕು. ಮಹಾರಾಜರು ಇದನ್ನು ಯಾವ ರೀತಿಯಲ್ಲಿ, ಯಾವ ಕನ್ನಡದ ಉದ್ದೇಶಕ್ಕೋಸ್ಕರ ಸ್ಥಾಪನೆ ಮಾಡಿದ್ರು
ಆ ಉದ್ದೇಶ ಸಫಲ ಆಗ್ತಾ ಇದೆಯೋ ಇಲ್ವೋ ಅದು ಒಂದು ನಮ್ಮ ಎದುರಿಗಿರ್ತಕ್ಕಂಥ ಮುಖ್ಯ ಪ್ರಶ್ನೆ. ಆದರೆ ನನಗೆ ಅನಿಸುತ್ತೆ ಇಲ್ಲಿ ನೀವು ಹೇಳಿದ ಹಾಗೆ ಗಂಡ ಆಳ್ವಿಕೆ ಅನ್ನುವಂಥದ್ದು ಅಥವಾ ತನಿಖೆ ನಡೆಸಬೇಕಾದಂಥ ಒಂದು ಕೆಲಸ ಇರುವಂತಹದ್ದು ಅಧ್ಯಕ್ಷರ ವಿರುದ್ಧ ಕನ್ನಡ ಸಾಹಿತ್ಯ ಪರಿಷತ್ತು, ಅದು ಕನ್ನಡದ ಪ್ರಾತಿನಿಧಿಕ ಸಂಸ್ಥೆ ಮತ್ತು ಅತ್ಯಂತ ಗೌರವವನ್ನು ಹೊಂದಿರತಕ್ಕಂಥ ಒಂದು ಸಂಸ್ಥೆ. ನಮ್ಮ ಸಮಸ್ಯೆ ಇರುವಂಥದ್ದು ಈ ಸಂಸ್ಥೆಯನ್ನು ನಾನು ನಿರಾಕರಿಸಬೇಕೋ ಅಥವಾ ಅಧ್ಯಕ್ಷರ ಒಂದು ನಡವಳಿಕೆಯನ್ನು ಪ್ರಶ್ನಿಸಬೇಕು ಅನ್ನುವಂಥದ್ದು ನನ್ನ ಎದುರಿಗೆ ಇದ್ದಂಥ ಸಂದಿಗ್ಧ. ಅದರ ಬಗ್ಗೆ ಈಗ ಸರ್ಕಾರನೇ ತನಿಖೆಗೆ ಆದೇಶ ಮಾಡಿರೋದ್ರಿಂದ ನಾವು ತನಿಖೆಯ ಫಲಿತಾಂಶವನ್ನು ನಾನು ನೀವು ಇಬ್ಬರೂ ಕೂಡ ನಿರೀಕ್ಷೆ ಮಾಡೋಣ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸರ್. ಇನ್ನು 2 ಪ್ರಶ್ನೆಗಳನ್ನು ತಗೋಬಹುದು ನಾವು. ಇಲ್ಲಿಂದ ಒಬ್ರು ಕೇಳಿ. ಕೇಳಿ ಸರ್. ಅದಾದ ತಕ್ಷಣ ನೀವು ಕೇಳ್ಬೋದು ಸರ್. ಮೇಡಮ್ ಅವ್ರಿಗೆ ನಮಸ್ಕಾರ. ನನ್ನ ಹೆಸರು ಜಯಪ್ರಕಾಶ್ ನಾರಾಯಣ. ತಮ್ಮದು ವಿದೇಶದಲ್ಲಿ ಸೂಟ್ ಕೇಸ್ ಕಳುವಾಯಿತು ಅಂತ ವೃತ್ತಪತ್ರಿಕೆಯಲ್ಲಿ ಓದಿರೋದುಂಟು. ಆದರೆ ಆ ಸೂಟ್ ಕೇಸ್ ಸಿಕ್ತೋ ಇಲ್ವೋ ಅನ್ನೋ ವೃತ್ತಪತ್ರಿಕೆಯಲ್ಲಿ ಬಂದಿಲ್ಲ. ದಯವಿಟ್ಟು ತಿಳಿಸಿ. ಸೂಟ್ ಕೇಸ್ ಸಿಕ್ತು ಯಾವಾಗ ಅಂದರೆ ಎಲ್ಲ ರೀತಿಯ ಪರದಾಟ, ಎಲ್ಲ ರೀತಿಯ ಕಷ್ಟಗಳನ್ನು ಅನುಭವಿಸಿದ ಮೇಲೆ, ಮೆಡಿಸಿನ್ ಕೂಡ ಇಲ್ಲದೆ ನಾನು ಕಾಲ ಕಳೆದು ಹರಸಾಹಸ ಪಡೆದು ಮೆಡಿಸಿನ್ ಕೂಡ ಪಡೆದ ನಂತರ ನಾವು ನಾಳೆ ಇಂಡಿಯಾಕ್ಕೆ ಮರಡ್ತೀವಿ ಅಂದರೆ ಇವತ್ತು ಸೂಟ್ಗೆ ಸಿಕ್ತು. ತುಂಬ ವಂದನೆಗಳು ಮೇಡಮ್. ಕೊನೆಯ ಪ್ರಶ್ನೆಯನ್ನು ಕೇಳಬಹುದು. ಯಾರೋ ಕೈ ಎತ್ತಿದ್ರು ಆಗಲೇ, ಅಲ್ಲೂ ಕೈ ಎತ್ತಿದ್ರು. ಅವ್ರು ಮೊದಲು ಕೈ ಎತ್ತಿದ್ರು, ಸೊ ಅವ್ರಿಗೆ ಅವಕಾಶ ಕೊಡ್ತೀನಿ. I will be brief. First of all, compliments to both of you. ಬಾನು ಮುಸ್ತಕ್ ಅವರಿಗೆ ನನ್ನ ಪ್ರಶ್ನೆ. ಸೊ ನೀವು ಬಂಡಾಯ ಸಾಹಿತ್ಯದಿಂದ ಇನ್ಫ್ಲೂಯೆನ್ಸ್ ಆಗಿ ಬರೆದಿದ್ದೀರಾ. ನಿಮ್ಮದು ಒಂದು ರೀತಿಯಲ್ಲಿ ಬಂಡಾಯ ಕಥೆಗಳನ್ನ ಓದಿದ್ದೀನಿ ನಾನು. ಒಂದು ರೀತಿಯಲ್ಲಿ ನಿಮ್ಮದು ಕೂಡ ಒಂದು ರೀತಿಯ ಬಂಡಾಯ ಸಾಹಿತ್ಯ ಅಂತಲೇ ಪರಿಗಣಿಸ್ಬೋದು. ಸೊ ಮುಖ್ಯವಾಗಿ ಮಹಿಳೆಯಾಗಿ ಇದನ್ನು ಬರೆದಿದ್ದೀರಾ, ಮುಸ್ಲಿಂ ಮಹಿಳೆಯಾಗಿ. ಸೊ ನೀವು ಬಹುಶಃ ಬರೀತಿದ್ದಾಗ ನಿಮಗೆ ಯಾವುದೇ ರೀತಿಯಾದಂಥ ಒಂದು ಹೆದರಿಕೆ ಏನಾದರೂ ಇತ್ತ? ನಾನು ಈ ರೀತಿಯಾಗಿ ಬರೀತಿದ್ದೀನಿ, ಬಂಡಾಯವಾಗಿ ಬರೀತಿದ್ದೀನಿ, ನನ್ನ ವಿರುದ್ಧ ನನ್ನ ಸಮಾಜದವರು ತಿರುಗಿ ಬೀಳ್ಬೋದು ಅಂತ ಏನಾದರೂ ಹೆದರಿಕೆ ಇತ್ತ? ಆ ಹೆದರಿಕೆ ಇದ್ದಾಗ ನೀವು ಹೇಗೆ ಧೈರ್ಯವನ್ನು ತೆಗೆದುಕೊಂಡು ಈ ಕಥೆಗಳನ್ನ ಬರೆದ್ರಿ? ನಿಮಗೆ ಧೈರ್ಯವನ್ನು ಹೇಗೆ ತೆಗೆದುಕೊಂಡ್ರಿ ಅಂತ ನನ್ನ ಒಂದು ಪ್ರಶ್ನೆ. ನೀವು ಹಸಿದ ಮತ್ತು ಇತರ ಕಥೆಗಳನ್ನು ಓದಿದ್ದೀರಾ? ಅದರಲ್ಲಿ ಎದೆಯ ಹಣತೆ ಇದೆಯಲ್ಲ, ಅದರ ಮುನ್ನುಡಿಯಲ್ಲಿ ಬರ್ಕೊಂಡಿದ್ದೀನಿ ನಾನು. ಅದರ ಬಗ್ಗೆ ನನಗೆ ಬಹಳ ಥ್ರೆಟ್ ಮತ್ತು ಬಹಳ ನನ್ನ ವಿರುದ್ಧ ದಿಗ್ಬಂಧನಗಳನ್ನು ಕೂಡ ಹೊರಡಿಸಿದ್ರು. ನನ್ನ ಆಫೀಸ್ಗೆ ಒಬ್ಬ ಇಷ್ಟುದ್ದ ಚಾಕು ತಗೊಂಡು ನನ್ನನ್ನು ಅಸಾಲ್ಟ್ ಮಾಡಲಿಕ್ಕೆ ಬಂದಿದ್ದ. ಇದಕ್ಕೆ ಸಂಬಂಧಪಟ್ಟವನಲ್ಲ ಅವನು, ಆದರೆ ಇದರ ಬೆನಿಫಿಟ್ ಪಡ್ಕೊಳ್ಳಿಕ್ಕೆ ಬಂದಂಥವನು. ಮತ್ತು ನನ್ನ ಎದೆಯ ಹಣತೆಯಲ್ಲಿ ಬರೆದಿದ್ದೀನಿ ನೋಡಿ, ಒಂದು ಅಫಿಡವಿಟ್ ತಗೊಂಡು ಬಂದಿದ್ದರು. ಬಾನು ಮುಷ್ತಾಕಾದ ನಾನು ಹೇಳುವುದೇನೆಂದರೆ, ನಾನು ಇನ್ನು ಮುಂದೆ ಯಾವುದೇ ಕಥೆಯನ್ನಾಗಲಿ, ಕವನವನ್ನಾಗಲಿ, ಪ್ರಬಂಧವನ್ನಾಗಲಿ, ಚುಟುಕವನ್ನಾಗಲಿ ಏನನ್ನೂ ಬರೆಯುವುದಿಲ್ಲ ಎಂದು ಈ ಮೂಲಕ ಪ್ರಮಾಣ ಮಾಡಿ ಹೇಳ್ತೀನಿ ಅಂತ ನಾನು ಹೇಳಿದೆ. ನನ್ನ ಮಯ ಹಾಸನದ ಸುಭಾಷ್ ಸ್ಕ್ವೇರ್ನಲ್ಲಿ ತಗೊಂಡೋಗಿ ನನಗೆ ನೇಣಾಕಿದ್ರು ಕೂಡ ಈ ಅಫಿಡವಿಟ್ಗೆ ನಾನು ಸೈನ್ ಮಾಡೋದಿಲ್ಲ ಅಂತ ಹರಿದು ಅವ್ರ ಕೈಗಿಟ್ಟು ಕಳಿಸ್ದೆ. ಬಹುಶಃ ಇದ್ರ ಬಗ್ಗೆ ಸುದೀರ್ಘವಾದಂಥ ನನ್ನ ಪಯಣ ನನ್ನ ಆಟೋಬಯೋಗ್ರಫಿಲಿ ಬರ್ತಾ ಇದೆ. ನಾನು ಇಲ್ಲಿ ಒಂದು 2 ನಿಮಿಷನೋ 5 ನಿಮಿಷನೋ 10 ನಿಮಿಷದಲ್ಲೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ದಯವಿಟ್ಟು ಅದನ್ನು ನಿರೀಕ್ಷಿಸಿ ಅಂತ ಹೇಳ್ತೀನಿ ನಾನು ನಿಮಗೆ ಅಷ್ಟೇ. ಥ್ಯಾಂಕ್ ಯು ಮ್ಯಾಮ್.